ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ನಾಟ್ ಗೋನ್ ಟೀಚ್ ಯು ಎನಿಥಿಂಗ್. ಇಟ್ ಈಸ್ ಗೋಯಿಂಗ್ ಟು ಬಿ ಐ ಓಪನಿಂಗ್ ವಿಡಿಯೋ. ಈ ವಿಡಿಯೋನ ಫುಲ್ ನೋಡಿ, ನೀವು ರಿಯಲೈಸೇಷನ್ ನಿಮ್ಗೆ ಹೇಗಾಗುತ್ತೆ ಅಂದರೆ ಈ ಟ್ರೇಡಿಂಗ್ ಇಂಡಸ್ಟ್ರಿ ಬಗ್ಗೆ, ಕೋರ್ಸ್ ಸೆಲ್ಲರ್ಸ್, ಸ್ಕ್ಯಾಮರ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಅಕೌಂಟ್ ಹ್ಯಾಂಡಲಿಂಗ್ ಟಿಪ್ಸ್, ಕಾಲ್ಸ್ ಏನಕ್ಕೆ ನಡೆಯುತ್ತೆ, ಟ್ರೇಡಿಂಗಲ್ಲಿ ಏನಕ್ಕೆ ಪ್ರಾಫಿಟೇಬಲ್ ಹೆಂಗಾಗೋದು ಪ್ರಾಫಿಟೇಬಲ್, ಕಂಪ್ಲೀಟ್ ಇದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ ಡೀಟೇಲಾಗಿ. ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಐ ಓಪನರ್ ವಿಡಿಯೋ. ಓಕೆ, ಯಾರ್ಯಾರು ಈ ಇಂಡಸ್ಟ್ರಿಗೆ ಹೊಸಬ್ರು ಇದ್ದಾರಾ, ಯಾರೇ ಇಂಡಸ್ಟ್ರಿಗೆ ಸ್ವಲ್ಪ ಹಳಬ್ರು ಕೂಡ ಇದ್ದಾರೆ, ಇಟ್ಸ್ ಫೈನ್. ಓಕೆ, ಫಸ್ಟ್ ನಾವು ಮಾತಾಡೋಣ ದ ಮೇನ್ ಟಾಪಿಕ್. ವೈ ಡು ವಿ ಸೆಲ್ ಕೋರ್ಸ್? ನಾವು ಯಾಕೆ ಕೋರ್ಸಸ್ನ ಸೆಲ್ ಮಾಡ್ತೀವಿ? ಸಿಂಪಲ್ ಆನ್ಸರ್, ಮನಿ. ಯು ಆಲ್ ನೋ ಇಟ್, ಕರೆಕ್ಟ್? ಯಾರು ನಿಮಗೆ ಫ್ರೀಯಾಗಿ ಕೊಡೋಲ್ಲ. ವೆಲ್, ನಂದು ಪ್ರೈಸ್ ಆ್ಯಕ್ಷನ್ ಕೋರ್ಸ್ ಫ್ರೀಯಾಗಿ ಯೂಟ್ಯೂಬ್ ಚಾನಲಲ್ಲಿ ಇದೆ, ಬಟ್ ಎಷ್ಟೊಂದು ಜನ ಅದಕ್ಕೆ ನೋಡೋದು ಇಲ್ಲ. ಸೊ ಇಟ್ಸ್ ಫೈನ್, ನಾವೇನು ಮಾಡೋಕ್ಕಾಗಲ್ಲ. ವೈ ಡು ವಿ ಸೆಲ್ ಕೋರ್ಸಸ್? ಎಷ್ಟೊಂದು ಎಕ್ಸಾಂಪಲ್ಸ್ ಇದೆ, ಎಷ್ಟೊಂದು ರೀಸನ್ಸ್ ಇದೆ. ಐ ಟೆಲ್ ಯು ವಾಟ್ ಆರ್ ದ ರೀಸನ್ಸ್ ಫಾರ್ ಇಟ್ ಆಲ್ಸೋ. ಫಸ್ಟ್ ರೀಸನ್, ಜನ ಯಾವುದಕ್ಕೆ ದುಡ್ಡು ಕೊಡ್ತಾರೆ ಅದಕ್ಕೆ ಜನ ಒಂದು ವ್ಯಾಲ್ಯೂ ಕೊಡ್ತಾರೆ. ಹಂಗೆ ಅಗೇನ್ ಐ ಆಮ್ ಟೆಲಿಂಗ್ ಯು, ನನ್ನ ಯೂಟ್ಯೂಬ್ ಚಾನಲಲ್ಲಿ ಫ್ರೀ ಪ್ರೈಸ್ ಆ್ಯಕ್ಷನ್ ಕೋರ್ಸ್ ನಡೀತಿದೆ. ನೋಬಡಿ ಈಸ್ ಬಾದರ್ಡ್ ಟು ಈವನ್ ಸಿ ದಟ್. ನೋಬಡಿ ಈಸ್ ಬಾದರ್ಡ್. ಬಟ್ ಅದೇ ಅಡ್ವಾನ್ಸ್ ಆಪ್ಷನ್ ಚೈನ್ಗೆ ಯು ಡೋಂಟ್ ನೋ ಹೌ ಮೆನಿ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಟು ಲರ್ನ್. ಯು ಹ್ಯಾವ್ ನೋ ಐಡಿಯಾ. ಓಕೆ, ಸೊ ದಿಸ್ ಇಸ್ ಒನ್ ಥಿಂಗ್. ಜನ ರೆಸ್ಪೆಕ್ಟ್ ಮಾಡ್ತಾರೆ ವೆನ್ ಇಟ್ ಈಸ್ ಪೇಯ್ಡ್. ದುಡ್ಡಿಗೆ ಮರ್ಯಾದೆ ಇದೆ, ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ. ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯು ಆಲ್ ನೋ ಇಟ್ ಈಸ್ ಮನಿ, ರೈಟ್? ನಾವು ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಏನು ಜನ ಹೇಳ್ತಾರಂದರೆ, ಇಫ್ ಯು ಕ್ಯಾನ್ ಅರ್ನ್ ಫ್ರಮ್ ಟ್ರೇಡಿಂಗ್, ವೈ ಡು ಯು ಹ್ಯಾವ್ ಟು ಸೆಲ್ ಕೋರ್ಸಸ್? ಈ ಆರ್ಗ್ಯುಮೆಂಟ್ ಸ್ವಲ್ಪ ಸೆನ್ಸ್ ಮಾಡುತ್ತೆ ಕೂಡ, ಬಟ್ ಲೆಟ್ ಮೀ ಟೆಲ್ ಯು ದ ರಿಯಾಲಿಟಿ ಆಫ್ ಇಟ್. ಎಷ್ಟೊಂದು ಜನ ಕ್ರಿಕೆಟರ್ಸ್ ಇದ್ದಾರೆ. ದೇ ಪ್ಲೇ ಕ್ರಿಕೆಟ್ ಆಲ್ಸೋ, ದೇ ಡೂ ಆ್ಯಡ್ಸ್ ಆಲ್ಸೋ, ದೇ ಡೂ ಬೆಟ್ಟಿಂಗ್ ಆ್ಯಪ್ಸ್ ಆಲ್ಸೋ. ಪ್ರಮೋಟ್ ಮಾಡ್ತಾರಲ್ಲ, ನೋಡಿದ್ದೀರಾ? ಟೀಮ್ ಮಾಡಿ, ಐ ಡೋಂಟ್ ಹ್ಯಾವ್ ಟು ಗೋ ಮೋರ್ ಅಹೆಡ್. ಸೊ ನಿಮಗೆ ಗೊತ್ತಿದೆ ಬೇಸಿಕ್ ಹೌ ಡಸ್ ದಿಸ್ ಥಿಂಗ್ಸ್ ಹ್ಯಾಪನ್ ಅಂತ. ಫಿಲ್ಮ್ ಆ್ಯಕ್ಟರ್ಸ್ ಇದ್ದಾರೆ, ಫಿಲ್ಮ್ ಅಲ್ದಿರ ದೇ ಈವನ್ ಪ್ರಮೋಟ್ ದ ಟೊಬ್ಯಾಕೋ ಆ್ಯಡ್ಸ್ ಕೂಡ ಮಾಡ್ತಾರೆ. ನಾವು ವಿಲ್ ಯು ಆಸ್ಕ್ ದೆಮ್ ದ ಸೇಮ್ ಕ್ವಶನ್, ಬಾಸ್ ಕ್ರಿಕೆಟಿಂದ ಇಷ್ಟು ದುಡಿದಿದೆಯಾ? ಆ್ಯಕ್ಟ್ರೆಸ್ ಈ ಪ್ರೊಫೆಷನ್ ಏನಿದೆ ಇದರಿಂದ ಎಷ್ಟು ದುಡಿದಿದೆ ಅಂದರೆ, ವೈ ಡು ಹ್ಯಾವ್ ಟು ಡೂ ಆಲ್ ಆಫ್ ದೀಸ್ ಥಿಂಗ್ಸ್? ಸಿಂಪಲ್ ಆನ್ಸರ್, ವೈ ಕಾಂಟ್ ಯು ಮೇಕ್ ಮೋರ್ ಮನಿ? ಏನಾರ ರೂಲ್ಸ್ ಇದೆಯಾ ಇನ್ನೂ ಸ್ವಲ್ಪ ಜಾಸ್ತಿ ಅರ್ನಿಂಗ್ ಸೋರ್ಸಸ್ ಇಟ್ಕೊಬಾರ್ದು ಅಂತ? ಇಸ್ ದರ್ ಎನಿ ರೂಲ್ಸ್ ಲೈಕ್ ದಟ್? ನೋ, ರೂಲ್ಸ್ ಇಲ್ಲ. ಸೊ ಸ್ಟಾರ್ಟ್ ಅರ್ನಿಂಗ್. ಯು ನೋ ಸಮಥಿಂಗ್, ಯು ಟೀಚ್ ಟು ಪೀಪಲ್, ಅರ್ನ್ ಮನಿ. ವಾಟ್ಸ್ ರಾಂಗ್ ಇನ್ ದಟ್? ಸೆಬಿ ಅದ್ರ ವಿರುದ್ಧ ಇದೆಯಾ? ನೋ, ಇಟ್ಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್. ಬಟ್ ಹಾಂ, ಇದರಲ್ಲಿ ಸ್ವಲ್ಪ ಸ್ಕ್ಯಾಮ್ಸ್ ನಡೀದೆ ಕೂಡ. ಅಗೇನ್, ಪ್ರಮೋಟಿಂಗ್ ಬೆಟ್ಟಿಂಗ್ ಆ್ಯಪ್ಸ್, ಪ್ರಮೋಟಿಂಗ್ ಟೊಬ್ಯಾಕೋ ಇಸ್ ನಾಟ್ ರೈಟ್ ಥಿಂಗ್ ಫಾರ್ ದೋಸ್ ಟೈಪ್ ಆಫ್ ಸೆಲೆಬ್ರಿಟೀಸ್, ಬಟ್ ಅವ್ರಿಗೆ ಮಾಡ್ತಾರೆ, ಕರೆಕ್ಟ್? ಸೊ ಟ್ರೇಡಿಂಗ್ನಲ್ಲಿ ಕೂಡ ದೇರ್ ಆರ್ ಫ್ಯೂ ಪೀಪಲ್ ಹೂ ವಿಲ್ ಟ್ರೈ ಟು ಸ್ಕ್ಯಾಮ್ ಯು ಆ್ಯಂಡ್ ಆಲ್. ಇಟ್ಸ್ ಫೈನ್, ವಿ ಕಾಂಟ್ ಸ್ಟಾಪ್ ದೆಮ್. ಎಲ್ಲ ಇಂಡಸ್ಟ್ರಿನಲ್ಲಿ ದೇರ್ ಇಸ್ ನೆಗೆಟಿವ್, ದೇರ್ ಇಸ್ ಪಾಸಿಟಿವ್, ಬೋತ್. ಯು ಕಾಂಟ್ ಸ್ಟಾಪ್ ಬೋತ್, ಆರ್ ಯು ಕಾಂಟ್ ಚೂಸ್ ಒನ್. ಇಟ್ಸ್ ದ ಬ್ಯಾಲೆನ್ಸ್ ನಡೀತಾ ಇರುತ್ತೆ ಸರ್. ಓಕೆ, ದಿಸ್ ಇಸ್ ದ ರೀಸನ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಐ ಟೆಲ್ ಯು ದ ಮೇನ್ ಸೀಕ್ರೆಟ್. ಎಷ್ಟೊಂದು ಜನ ಕೋರ್ಸ್ ಏನಕ್ಕೆ ಸೆಲ್ ಮಾಡ್ತಾರಂತ. ಎಷ್ಟೊಂದು ಜನ ವಾಟ್ ದ ಆರ್ಗ್ಯುಮೆಂಟ್ ಪೀಪಲ್ ಸೇಸ್, ಇಫ್ ಯು ಆರ್ ಮೇಕಿಂಗ್ ಮನಿ ಫ್ರಮ್ ಟ್ರೇಡಿಂಗ್, ವೈ ಡು ಯು ಹ್ಯಾವ್ ಟು ಸೆಲ್ ಕೋರ್ಸಸ್? ದ್ಯಾಟ್ ಈಸ್ ವೈ ವಿ ಹ್ಯಾವ್ ಟು ಸೆಲ್ ಕೋರ್ಸ್. ಯು ನೋ ವೈ? ಟ್ರೇಡಿಂಗಲ್ಲಿ ನೀವು ದುಡ್ಡು ಮಾಡಿದಾಗ, ಬರೀ ಟ್ರೇಡಿಂಗಲ್ಲಿ ದುಡ್ಡು ಮಾಡಿದಾಗ, ಎಷ್ಟೊಂದು ಜನ ಅನ್ಕೊತಾರೆ ನಾನು ಫುಲ್ ಟೈಮ್ ಟ್ರೇಡರ್ ಆಗಬೇಕು, ಅದೇ ಮಾಡಿ ಕೆಲಸ ಬಿಟ್ಬಿಡ್ತೀನಿ ನಾನು. ಒನ್ಸ್ ನಾನು ಟ್ರೇಡರ್ ಆಗಿ ಪ್ರಾಫಿಟೇಬಲ್ ಆದರೆ ನಾನೆಲ್ಲ ಕೆಲಸ ಬಿಟ್ಬಿಡ್ತೀನಿ, ದೆನ್ ಆರಾಮಾಗಿ ಬರೀ ಟ್ರೇಡಿಂಗ್ ಮಾಡ್ಕೊಂಡಿರ್ತೀನಿ ಅಂತ. ರಾಂಗ್ ಅಪ್ರೋಚ್. ವಾಟ್ ಯು ಹ್ಯಾವ್ ಇಸ್ ಅ ರಾಂಗ್ ಅಪ್ರೋಚ್. ಓಕೆ, ಟ್ರೇಡಿಂಗಿಂದ ನೀವು ದುಡ್ದಾಗ, ವೆನ್ ಯು ಹ್ಯಾವ್ ಲೋನ್ಸ್ ಇನ್ ಯುವರ್ ಹೆಡ್, ಲೋನ್ಸ್ ಇದೆ, ಸಾಲ ಇದೆ ಸರ್, ಕಂಪ್ಲೀಟ್ ಡಿಪೆಂಡೆನ್ಸಿ ನಿಮ್ಮ ಟ್ರೇಡಿಂಗ್ ಮೇಲೆ ಇದೆ ಅಂದ್ಕೊಳ್ಳಿ. ಬೇರೆ ಏನೂ ಪ್ರೊಫೆಷನ್ ಇಲ್ಲ, ಏನೂ ಇಲ್ಲ. ನಾವು ಆ ಲಾಸಿಗೆ ಏನಿದೆ ಅದಕ್ಕೊಂದು ತೂಕ ಇದೆ. ಓಕೆ,
ಸಿಂಪ್ಲಿ ನೀವು ಲಾಸ್ ಅಲ್ಲ ಅದು. ಇಟ್ಸ್ ನಾಟ್ ಅ ನಾರ್ಮಲ್ ಲಾಸ್. ಅದಕ್ಕೊಂದು ತೂಕ ಇದೆ ಸರ್. ಇಟ್ ಹ್ಯಾಸ್ ದಟ್ ವೇಟೇಜ್. ನಿಮ್ಗೆಲ್ಲ ಆಗುತ್ತೆ ಮೆಂಟಲ್ ಪ್ರೆಷರ್, ತಲೆಗೆಟ್ಟೋಗುತ್ತೆ, ಸೂಸೈಡಲ್ ಥಾಟ್ಸ್ ಬರುತ್ತೆ. ಓಕೆ, ನನ್ನ ಕೋರ್ಸ್ನಲ್ಲಿ ಯಾರೇ ಸ್ಟೂಡೆಂಟ್ ಬಂದರೂ ಕೂಡ ಐ ಆಲ್ವೇಸ್ ಟೆಲ್ ದೆಮ್, ನೀವು ಟ್ರೇಡಿಂಗ್ ಕಲಿತಿದ್ದೀರಾ, ವೆರಿ ನೈಸ್, ಕಲೀರಿ, ನೋ ಪ್ರಾಬ್ಲಮ್. ಟ್ರೇಡಿಂಗ್ ಜೊತೆ ಬೇರೆ ಏನಾದ್ರು ಕಲೀರಿ. ಬರೀ ಟ್ರೇಡಿಂಗ್ ಅಂದ್ಕೊಂಡು ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ಲಾಲಾ ಲ್ಯಾಂಡಲ್ಲಿ ಇದ್ದೀರಾ ನೀವು. ಗೆಟ್ ಔಟ್ ಆಫ್ ಇಟ್. ದಿಸ್ ಈಸ್ ನಾಟ್ ರೈಟ್. ನಿಮ್ಗೇನು ಅನಿಸುತ್ತೆ? ಸುಮ್ಮನೆ ಬರ್ತಿದ್ದಾರಾ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕ್ರಿಯೇಟರ್ಸ್ ಎಲ್ಲ? ಸುಮ್ಮನೆ ಯೂಟ್ಯೂಬಲ್ಲಿ ಇವ್ರಿಗೇನು ಹುಚ್ಚಿಡ್ತಿದೆಯಾ ಇಲ್ಲಿ ಇವ್ರಿಗೆ ನಾಲೆಡ್ಜ್ ಕೊಡೋಕ್ಕೆ? ವೈ ವಿಲ್ ದೇ ವಾಂಟ್ ಟು ಡೂ ಇಟ್ ಫಾರ್ ಫ್ರೀ ಫಾರ್ ಯು ಆಲ್? ವೈ? ಹುಚ್ಚರ ಅವರು. ಬಿಕಾಸ್ ದೇ ಆರ್ ಹಿಯರ್ ಫಾರ್ ಅರ್ನಿಂಗ್ ಮೋರ್. ಅವ್ರಿಗೆ ಗೊತ್ತು ಬಾಸ್, ಬರೀ ಟ್ರೇಡಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಾನು ಒಂದೊಂದು ಆಗೋ ಲಾಸ್ಗೆ ಕೂಡ ಇಟ್ ವಿಲ್ ಅಫೆಕ್ಟ್ ಯು ಮೆಂಟಲಿ ವೆರಿ ಬ್ಯಾಡ್ಲಿ. ಸೊ ಅದಕ್ಕೋಸ್ಕರ ದೇ ಸೆಲ್ ಕೋರ್ಸಸ್. ನೌ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ವೈ ಡು ಯು ಬೈ ದ ಕೋರ್ಸ್? ಲೆಟ್ ಮೀ ಟೆಲ್ ಯು, 95% ಆಫ್ ದ ಜನ ಕಲಿಯೋಕ್ಕೆ ಯಾವತ್ತೂ ಕೋರ್ಸ್ ತೊಗೊಳಲ್ಲ. ಐ ಆಮ್ ಸೋ ಸಾರಿ, ಐ ಜಸ್ಟ್ ಡ್ರಾಪ್ ಮೈ ಪೆನ್. ಎನಿವೇಸ್, ಐ ಆಮ್ ಜಸ್ಟ್ ಸಾರಿ, ಸೊ ಐ ಜಸ್ಟ್ ಲೈಕ್ ಟು ಪ್ಲೇ ಅರೌಂಡ್ ವಿತ್ ಥಿಂಗ್ಸ್. ಎನಿವೇಸ್, ಜನ ಏನಕ್ಕೆ ಕೋರ್ಸ್ ತೊಗೊತಾರೆ? 95% ಆಫ್ ದ ಜನ ಕೋರ್ಸ್ ಲರ್ನಿಂಗಿಗೆ ತೊಗೊಳಲ್ಲ. ಸ್ಟಾರ್ಟ್ ಲರ್ನಿಂಗಿಂದನೇ ಆಗುತ್ತೆ. ನಾನು ಕಲಿಬೇಕು, ಕಲ್ತ್ಬಿಟ್ಟು ನಾನು ಐ ಹ್ಯಾವ್ ಟು ಬಿಕಮ್ ರಿಚ್. ಕರೆಕ್ಟ್, ಸ್ಟಾರ್ಟಿಂಗ್ ಅಲ್ಲಿಂದನೇ ಆಗುತ್ತೆ. ಸೊ ಐಲ್ ಟೆಲ್ ಯು ಹೌ ಯುವರ್ ಜರ್ನಿ ವಿಲ್ ಬಿ. ನೀವು ಯಾರೊಬ್ಬ ಫ್ರೆಂಡ್ನ ನೋಡ್ತೀರಾ, ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ನೋಡ್ತೀರಾ, ಓಯ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಟ್ಟ ಗುರು, 1 ನಿಮಿಷದಲ್ಲಿ 13,000, 15,000, 20,000, 30,000 ದುಡ್ಡು ಮಾಡ್ದ. ವೆರಿ ಗುಡ್, ವೆರಿ ನೈಸ್. ಮಾಡ್ತಾರೆ, ಟ್ರೇಡಿಂಗಲ್ಲಿ ಪಾಸಿಬಲ್ ಇದೆ, ಮಾಡ್ತಾರೆ ಜನ ದುಡ್ಡು. ದೇ ಸಾ. ನಾವು ಇವ್ರಿಗೆ ಇದಾಯಿತು, ದೇ ಫೀಲ್ ದಟ್ ಫೋಮೋ. ಒಳಗಡೆಯಿಂದ ಫೋಮೋ ಬರುತ್ತೆ. ಬಾಸ್, ನಾನಿಲ್ಲಿ ಜಾಬ್ಗೆ ಹೋಗ್ತಾ ಇದ್ದೀನಿ, ಇಡೀ ತಿಂಗಳು ಮಾಡಿದ್ರು ಕೂಡ ಇಷ್ಟು ಬರೋಲ್ಲ, ಇವರಿಲ್ಲಿ ಕುತ್ಕೊಂಡು ಆರಾಮಾಗಿ ಇಷ್ಟೊಂದು ದುಡ್ಡು ಮಾಡಿಬಿಡ್ತಾರಲ್ಲ, ನಾನು ಕಲಿಬೇಕು. ಇವನ್ ಐ ಹ್ಯಾವ್ ಟು ಲರ್ನ್ ದಿಸ್ ನಾಲೆಡ್ಜ್. ಇದೆಷ್ಟು ಕಷ್ಟ ಆದರೂ ಕೂಡ ನಾನು ಕಲಿತೀನಿ. ನಾವು ಅದೇ ಕ್ರಿಯೇಟರ್, ಯಾರು ನಿಮಗೆ ಅದು ವಿಡಿಯೋ ಕಳಿಸಿದಾರೆ, ಅದೇ ಕ್ರಿಯೇಟರ್ ಹೇಳ್ತಾನೆ, ಬನ್ನಿ ನನ್ನ ಜೊತೆ ಕೋರ್ಸ್ ತೊಗೊಳ್ಳಿ ಅಂತ. ನಾವು ಅವನೇನಿಕೆ ಕೋರ್ಸ್ ಮಾಡ್ತಾವನೆ, ನಾನು ಹೇಳಿದೆ ನಿಮಗೆ, ದುಡ್ಡು ಮಾಡೋಕ್ಕೆ ಮಾಡ್ತಾನೆ. ಫಾರ್ ಹಿಮ್ ಟು ಗೆಟ್ ಎಕ್ಸ್ಟ್ರಾ ಇನ್ಕಮ್ ಡಸಂಟ್ ಮ್ಯಾಟರ್ ಫಾರ್ ಹಿಮ್. ಹಾಂ, ಒಬ್ಬೊಬ್ರು ಇದ್ದಾರೆ ಟ್ರೇಡಿಂಗ್ ಲಾಸ್ನಲ್ಲಿ ಇದ್ದರೂ ಕೂಡ ಕೋರ್ಸ್ನ ಸೆಲ್ ಮಾಡ್ತಾರೆ. ಬಟ್ ವಿ ಕ್ಯಾಂಟ್ ಸೇ ಎನಿಥಿಂಗ್ ಫಾರ್ ದಟ್, ಬಿಕಾಸ್ ದ್ಯಾಟ್ ಈಸ್ ರಾಂಗ್. ಬೇಸಿಕಲಿ ದ್ಯಾಟ್ ಈಸ್ ರಾಂಗ್. ಸೊ ಯು ಕ್ಯಾನ್ ಸ್ಟಾಪ್ ದಟ್. ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಸೊಸೈಟಿನಲ್ಲಿ ಇದ್ದೇ ಇರುತ್ತೆ, ಅದು ಯಾವುದೇ ಇಂಡಸ್ಟ್ರಿ ಆಗಿರಲಿ. ಯು ಟೇಕ್ ಇಟ್ ಟ್ರೇಡಿಂಗ್ ಇಂಡಸ್ಟ್ರಿ, ಯು ಟೇಕ್ ಇಟ್ ಆಸ್ಟ್ರಾಲಜಿ ಇಂಡಸ್ಟ್ರಿ, ಯು ಟೇಕ್ ಇಟ್ ಸ್ಕೂಲ್, ಯು ಟೇಕ್ ಇಟ್ ಪಾಲಿಟಿಕ್ಸ್, ಯು ಟೇಕ್ ಎನಿ ಆ್ಯಕ್ಟಿವಿಟೀಸ್, ಏನೇ ಅಂದ್ಕೊಳ್ಳಿ, ಡಸಂಟ್ ಮ್ಯಾಟರ್. ಇಟ್ ಈಸ್ ಆಲ್ವೇಸ್ ದೇರ್, ಆಲ್ವೇಸ್ ದೇರ್. ನೀವು ಅದನ್ನು ನಿಲ್ಸೋಕ್ಕಾಗಲ್ಲ ಸರ್. ಯು ಕ್ಯಾನ್ ಸ್ಟಾಪ್ ಇಟ್. ಓಕೆ, ಸೊ ಅಟ್ಲೀಸ್ಟ್ ಗೆಟ್ ಎನ್ಲೈಟೆಂಡ್, ದಟ್ಸ್ ಇಟ್, ನಥಿಂಗ್ ಎಲ್ಸ್. ನಾವು ಪ್ರಾಸೆಸ್ ಏನಾಗುತ್ತೆ ಅಂದರೆ, ನೀವು ಹೋಗಿ ಯಾವುದೋ ಒಂದು ಅಕಾಡೆಮಿಲಿ ಸೇರ್ಕೊತೀರಾ, ಆನ್ಲೈನ್ ಆಫ್ಲೈನ್ ಎನಿಥಿಂಗ್. ನಿಮ್ಗಲ್ಲಿ ಬೇಸಿಕ್ಸ್ ಹೇಳ್ಕೊಡ್ತಾರೆ. ಸರ್, ಸ್ಟಾಕ್ ಮಾರ್ಕೆಟ್ ಈ ಥರ ಇರುತ್ತೆ, ಇಲ್ಲಿ ನಿಮಗೆ ಹೀಗೆ ಹಾಗೆ ಹೀಗೆ, ದೇ ವಿಲ್ ಟೀಚ್ ಯು ಎವ್ರಿಥಿಂಗ್. ಒಬ್ಬೊಬ್ಬರು ಕಂಪ್ಲೀಟಾಗಿ ಹೇಳ್ಕೊಡಲ್ಲ. ಪ್ರಮೋಷನ್ ಯಾವ ರೀತಿ ಮಾಡ್ತಾರೆ ಅಂದರೆ, ದೇ ವಿಲ್ ಟ್ರೈ ಟು ಪ್ರಮೋಟ್ ಇಟ್ ಲೈಕ್ ನೀವು ಅಷ್ಟು 30,000, 50,000, 17,000 ನೀವು ಈ ಕೋರ್ಸ್ ಮುಗ್ದಿದ ತಕ್ಷಣ ಕಲಿತೀರಾ ಅಂತ. ರಾಂಗ್ ಪರ್ಸೆಪ್ಷನ್ ನಿಮ್ಗಿಲ್ಲೇ ಬಿಲ್ಡ್ ಆಗುತ್ತೆ. ಆ ವಿಡಿಯೋನ ನೋಡಿದ ತಕ್ಷಣ ನೀವು ಒಂದು ಕೋರ್ಸ್ನ ಜಾಯ್ನ್ ಏನಕ್ಕೆ ಆಗ್ತೀರಾ ಅಂದರೆ, ಆ ಕೋರ್ಸ್ ಮುಗಿಸಿದ ತಕ್ಷಣ ನೀವು ಕೂಡ ಅಷ್ಟೊಂದು ದುಡ್ಡನ್ನ ಸಂಪಾದನೆ ಮಾಡಬಹುದು ಅಂತ ಹೋಪಲ್ಲಿ ಇರ್ತೀರ ನೀವು. ಇಟ್ ಈಸ್ ನೆವರ್ ಲೈಕ್ ದಟ್. ಆ ಥರ ಆಗೋದೇ ಇಲ್ಲ. ನೀವು ಆ ಕೋರ್ಸ್ನ ಕಲ್ತು, ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ, ಪೇಪರ್ ಟ್ರೇಡ್ ಮಾಡಿ, ದೆನ್ ಅದನ್ನು ನೀವು ಸೈಕಾಲಜಿ ಬಿಲ್ಡ್ ಆಗಿ ನಿಮಗೆ ಅಡ್ಜಸ್ಟ್ ಆಗಿ ಟ್ರೇಡ್ಗೆ ನೀವು ರಿಯಲ್ ಮನಿ ಹಾಕಿ ಟ್ರೇಡ್ ಮಾಡಿ, ಅದಲ್ಲಿ ಲಾಸಸ್ನ ನಿಮ್ಮ ಸೈಕಾಲಜಿ ಲಾಸಸ್ನ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳುತ್ತೆ ಎಲ್ಲ ಆಗಿ, ಕೊನೆಗೆ ಬಿಗ್ ಲಾಸಿಂದ ಸ್ಮಾಲ್ ಲಾಸ್ಗೆ, ಆಮೇಲೆ ಬ್ರೇಕ್ ಇವನ್ಗೆ, ಆಮೇಲೆ ಸ್ಮಾಲ್ ಪ್ರಾಫಿಟ್ಗೆ, ಆಮೇಲೆ ಬಿಗ್ ಪ್ರಾಫಿಟ್ ಆಗುತ್ತೆ. ಈ ಪ್ರಾಸೆಸ್ ಏನಿದೆ, ಈ ಪ್ರಾಸೆಸ್ನ ಎಷ್ಟೊಂದು ಜನ ಎಕ್ಸ್ಪ್ಲೇನ್ ಮಾಡಲ್ಲ ಇನ್ ದೇರ್ ಕೋರ್ಸಸ್. ಬಾಸ್, ನಿಮ್ಗೆ ಈ ಸ್ಟೆಪ್ಸ್ ಬೇಕು ಅಂತ ಜನಕ್ಕಿದೆ ಅನ್ಕೊತಾರೆ. ದಟ್ ಬಾಸ್, ಈ 30 ಕ್ಲಾಸಸ್ ನಾನು ಅಟೆಂಡ್ ಮಾಡಿದ ತಕ್ಷಣ ಇಲ್ಲಿ 50 ಕ್ಲಾಸಸ್, 8 ಕ್ಲಾಸಸ್, ಒಬ್ಬೊಬ್ಬರು ಬಾಸ್ 1 ಕ್ಲಾಸ್ 2 ಕ್ಲಾಸ್ ಮಾಡ್ತಾರೆ. ನನಗಂತೂ ಗೊತ್ತಿಲ್ಲ ಏನು ಹೇಳ್ಕೊಡ್ತಾರೆ ಅಂತ, ಬಟ್ ಗಾಡ್ಸ್ ಗ್ರೇಸ್. ಬಟ್ ಎನಿವೇಸ್,
ಅಷ್ಟು ನಾಲೆಡ್ಜ್ ಆದಮೇಲೆ ನಾನು ಇಷ್ಟೊಂದು ಕಲ್ತ್ಬಿಡ್ತೀನಿ ಅಂತ ಅನ್ಕೊತಾರೆ. ಬಟ್ ದಟ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ಯು ಕೆನಾಟ್ ಎವರ್ ಡೂ ದ್ಯಾಟ್. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ನಾವು ಏನಾಗುತ್ತೆ ಅಲ್ಲಿಂದ ಕಲ್ತಿದ ತಕ್ಷಣ ಅಲ್ಲಿ ಏನೇನು ಕಲ್ತು ಕೂಡ ಆಫ್ಕೋರ್ಸ್ ನೀವು ಬಿಗಿನರ್ ಆಗಿದೆ, ನಿಮ್ಗೆ ಅನ್ಸುತ್ತೆ ಬಾಸ್ ನಾನು ಏನೋ ಕಲ್ತ್ಬಿಟ್ಟಿದ್ದೀನಿ ಅಂತ. ಅವ್ರಿಗೋಗ್ಬಿಟ್ಟು ನೀವು ರಿವ್ಯೂ ಕೂಡ ಕೊಡ್ತೀರಾ, ಬಾಸ್ ಸಖತ್ತಾಗಿ ಹೇಳ್ಕೊಟ್ರು, ಮಜಾ ಬಂದ್ಬಿಡ್ತು, ಏನೇನೋ ಕಲ್ತ್ಬಿಟ್ಟೆ ಸರ್ ನಾನು, ಮಜಾ ಬಂದ್ಬಿಡ್ತು ಅಂತ ಹೇಳ್ತಾರೆ. ರಿವ್ಯೂಸಲ್ಲೆಲ್ಲ ಇದೇ ಹೇಳ್ತಾರೆ. ದೆನ್ ಲೇಟರ್ ನೀವು ಅದೇ ದುಡ್ಡನ್ನ ಹೋಗಿ ರಿಯಲ್ ಮಾರ್ಕೆಟಲ್ಲಿ ಹಾಕ್ತಿರ್ತೀವಿ, ಬಾಸ್ ಆಗ್ತಾನೇ ಇಲ್ಲ, ಇದು ಲಾಸ್ ಆಗ್ತಾಯಿತ್ತು, ಇದು ವರ್ಕೇ ಆಗಿಲ್ಲ. ನೀವು ಹೋಗಿ ಏನು ಮಾಡ್ತೀರಾ, ಅವ್ರಿಗೆ ಹೋಗ್ಬಿಟ್ಟು ಹೇಟ್ ಮಾಡ್ತೀರಾ, ದಿಸ್ ಈಸ್ ಸ್ಕ್ಯಾಮರ್, ಯು ಇದು ಮಾಡ್ಬಿಟ್ಟು 100 ಥಿಂಗ್ಸ್. ಅದರಿಂದ ಅವನಿಗೆ 1% ಏನೂ ಆಗಲ್ಲ. ಒಂದು ಚುಟ್ಕಿ ಹೊಡೋದಲ್ಲಿ ನಿಮ್ಮ ಕಾಮೆಂಟ್ ಡಿಲೀಟ್ ಮಾಡ್ತಾ, ಒಂದು ಚುಟ್ಕಿ ಹೊಡೋದಲ್ಲಿ ನಿಮ್ಮನ್ನ ಬ್ಲಾಕ್ ಮಾಡಬೇಕಾಗ್ತಾನೆ. ಈ ಡಸಂಟ್ ಕೇರ್. ಅವನಿಗೆ ಅವ್ನ ಟ್ರೇಡಿಂಗಿಂದ ದುಡ್ಡು ಬರ್ತಿದೆ, ಅವನಿಗೆ ಈಸ್ ಗೆಟಿಂಗ್ ಇಸ್ ಕ್ಲೈಂಟ್ಸ್, ಈ ಡಸಂಟ್ ಗಿವ್ ಅ ಎನಿಥಿಂಗ್ ಅಬೌಟ್ ಯು, ಡಸಂಟ್ ಕೇರ್ ಅಬೌಟ್ ಯು ಆನ್ ದಿ ಫಸ್ಟ್ ಪ್ಲೇಸ್. ಅರ್ಥ ಮಾಡ್ಕೊಳ್ಳಿ. ನೋ ಬಡಿ ಕೇರ್ಸ್. ರೇರ್ಲಿ ಒಬ್ಬರು ಇಬ್ಬರು ಇರ್ತಾರಷ್ಟೇ, ಬಟ್ ನೋ ಬಡಿ ಕೇರ್ಸ್ ಅಬೌಟ್ ಯು. ಅರ್ಥ ಮಾಡ್ಕೊಳ್ಳಿ. ಯು ಆರ್ ಲಿವಿಂಗ್ ಇನ್ ಅ ಎರಾ ಲೈಕ್ ದಿಸ್. ರಿಯಾಲಿಟಿ ಇವತ್ತು ಎಲ್ಲ ತೆಗೆದು ಈಚೆ ಇಡ್ತೀನಿ, ನೀವು ನಿಮ್ಗೆ ಅರ್ಥ ಮಾಡ್ಕೊಳ್ಳಿ, ಆರ್ ಎಲ್ಸ್ ಲೀವ್. ದ ವಿಡಿಯೋ ಕ್ಯಾನ್ ಬಿ ಲಾಂಗ್ ಇನಫ್, ಬಟ್ ಸ್ಟಿಲ್ ದಿಸ್ ಇಸ್ ಗೋಣ ಹ್ಯಾಪನ್. ಓಕೆ, ನೀವು 2ನೇ ಕೋರ್ಸು ಕಾಲಿಡ್ತೀರ, ಸರ್ ನಾನು ಮುಂಚೆ ಅಲ್ಲಿ ಹಿಂಗೆ ಕಲ್ತಿದ್ದೆ, ಹಿಂಗೆ ಕಲ್ತಿದ್ದೆ. ಅವರು ಸರ್ ನಾವು ಚೆನ್ನಾಗಿ ಕೊಡ್ತೀವಿ ಸರ್, ಬನ್ನಿ ಸರ್, ಓಕೆ ಫೈನ್. ಅಲ್ಲೂ ಕಲಿತೀರ, ಅಲ್ಲೂ ಏನು ಕಲಿಯಲ್ಲ, ಅದನ್ನು ಮಾರ್ಕೆಟ್ ಹೋಗಿ ಹೇಳ್ತೀರ, ಫೈನ್, ಅಲ್ಲೂ ಲಾಸ್. ಇನ್ನೊಂದು ಯಾವುದು ನೋಡ್ತೀರಾ, ಇಲ್ಲಿ ಯಾರೋ ಸ್ಟ್ರಾಟಜಿ ಹೇಳ್ದ, ಅಲ್ಲಿ ಯಾವುದೋ ಸ್ಟ್ರಾಟಜಿ ಹೇಳ್ದ, ಈ ಸ್ಟ್ರಾಟಜಿ ಆ ಸ್ಟ್ರಾಟಜಿ ಎಲ್ಲ ಥರ. ಇವತ್ತು ಸ್ಟ್ರಾಟಜಿ ನೋಡ್ತೀರಾ, ನಾಳೆ ಮಾರ್ಕೆಟಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಾ. ಇವತ್ತು ನೋಡಿ ಸ್ಟ್ರಾಟಜಿನ, ನಾಳೆ ಹೋಗಿ ಇಂಪ್ಲಿಮೆಂಟ್ ಮಾಡ್ತೀರಾ ಮಾರ್ಕೆಟ್ನಲ್ಲಿ. ಐ ಆಮ್ ಸೋ ಸಾರಿ. ನಿಮಗೆ ಜನ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟಿರ್ಬೋದು, ಬೇಸಿಕ್ ಟ್ರೇಡಿಂಗ್ ನಾಲೆಡ್ಜ್, ಸೈಕಾಲಜಿ ನಿಮ್ಗೆ ಹೇಳ್ಕೊಟ್ಟಿಲ್ಲ ಯಾರು. ನಿಮಗೆ ಟ್ರೇಡ್ ಯಾವ ರೀತಿ ನಡೆಯುತ್ತೆ, ಟ್ರೇಡಿಂಗ್ ಏನು ಅಂತ ಜನ ನಿಮಗೆ ಹೇಳ್ಕೊಟ್ಟಿಲ್ಲ. ಬರೀ ನಿಮಗೆ ಕಾನ್ಸೆಪ್ಟ್ಸ್ ಹೇಳ್ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದಿಸ್ ಈಸ್ ನಾಟ್ ಹೌ ಇಟ್ ವರ್ಕ್ಸ್. ಓಕೆ, ಅರ್ಥ ಮಾಡ್ಕೊಳ್ಳಿ ಸರ್ ಆರ್ ಮ್ಯಾಮ್, ಹೂ ಎವರ್ ಇಸ್ ವಾಚಿಂಗ್. ರಿಯಾಲಿಟಿ ಏನು ಗೊತ್ತಾ, ಯು ಕೀಪ್ ಸರ್ಚಿಂಗ್ ಫಾರ್ ದ ಜಡಿಬುಟಿ. ಐ ಗೆಟ್ ದಟ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಸಿಕ್ಮೇಲೆ ದಿನ ಬೆಳಗ್ಗೆ ಎದೊಳ್ತೀನಿ, ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡ್ತೀನಿ, ಹೋಗ್ತೀನಿ, ದಿನ ಬೆಳಗ್ಗೆ ಎದೊಳ್ತೀನಿ, ಪ್ರಾಫಿಟ್ ಮಾಡ್ತೀನಿ, ಹೋಗ್ತೀನಿ, ದಿನ ಬೆಳಗ್ಗೆ ಪ್ರಾಫಿಟ್ ಮಾಡ್ತೀನಿ, ಹೋಗ್ತೀನಿ. ದೆನ್ ಒನ್ ಫೈನ್ ಡೇ ಐ ವಿಲ್ ಗೋ, ಐ ವಿಲ್ ಬೈ ದಿಸ್, ಐ ವಿಲ್ ಬೈ ದ್ಯಾಟ್, ಡೂ ಆಲ್ ಆಫ್ ದೀಸ್ ಥಿಂಗ್ಸ್. ಯು ಆರ್ ಲಿವಿಂಗ್ ಇನ್ ಲಾಲಾ ಲ್ಯಾಂಡ್. ಸರ್ ನನ್ನ ಹತ್ರ ಏನಿಲ್ಲ ಸರ್, ನನ್ನ ಹತ್ರ 50,000 ರೂಪಾಯಿ ಕ್ಯಾಪಿಟಲ್ ಇದೆ ಸರ್. ದಿನಕ್ಕೊಂದು 2-3 ಸಾವಿರ ಮಾಡಿದ್ರೆ ಸಾಕು ಸರ್. 50,000 ರೂಪಾಯಿ ಕ್ಯಾಪಿಟಲ್ ದಿನಕ್ಕೆ 2-3 ಸಾವಿರ ಮಾಡಿದ್ರೆ ಸಾಕು. ಮಾಡೋಕ್ಕಾಗಲ್ಲ, 100% ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಕಳ್ಕೊಳಕ್ಕೆ ಸ್ಟಡಿ ಇದ್ದೀರಾ ಸರ್? ಕಳ್ಕೊಳಕ್ಕೆ ಸರ್, ಲಾಸ್ ಆದರೆ ಹೆಂಗೆ ಸರ್? ಲಾಸ್ ಆದರೂ ಒಂದು 500 ರೂಪಾಯಿ ಆಗಲಿ ಸರ್, ಜಾಸ್ತಿ ಆಗೋದು ಬಿಡ. ಓಕೆ, 500 ರೂಪಾಯಿ ಲಾಸ್ ಆದಾಗ ನೀವು ಸುಮ್ಮನೆ ಇರ್ತೀರಾ? ಇಲ್ಲ ಸರ್, ರಿಕವರ್ ಮಾಡಬೇಕಂತ ಇನ್ನೊಂದು ಟ್ರೇಡ್ ತೊಗೊತೀರಾ. ಇಲ್ಲ ಸರ್, ಬ್ರೋಕರೇಜ್ ಕೂಡ ರಿಕವರ್ ಆಗಬೇಕಂಬಿಟ್ಟು ಇನ್ನೊಂದು ಟ್ರೇಡ್ ತೊಗೊತೀರಾ. ನೀವು ಯಾವಾಗ 500 ರೂಪಾಯಿ ಲಾಸ್ ಆದಾಗ ಸ್ಟಾಪ್ ಮಾಡಿದ್ರಿ ನಿಮ್ಮ ಟ್ರೇಡಿಂಗ್ನ? ಡಿಡ್ ಯು ಸ್ಟಾಪ್ ಯುವರ್ ಟ್ರೇಡಿಂಗ್? ಅದು ಸ್ಟಾಪ್ ಮಾಡಿದ್ರಿ? ಮಾಡಿಲ್ಲಲ್ಲ. ಆ ಲಾಸ್ 20,000 ಕೊಟ್ಟಿರ್ತಲ್ಲ. ಬಸ್ ಬೇಸಿಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಿಮ್ಮ ಕ್ಯಾಪಿಟಲ್ ಎಷ್ಟೇ ಇರಲಿ, ಐ ಡೋಂಟ್ ನೋ ವಾಟ್ ಯುವರ್ ಟ್ರೇಡಿಂಗ್ ಟೀಚರ್ಸ್ ಥಾಟ್ ಯು, ಬಟ್ ಲೆಟ್ ಮಿ ಟೆಲ್ ಯು ವಾಟ್ ಇಟ್ ಈಸ್ ದೇರ್ ಇನ್ ದ ವರ್ಲ್ಡ್, ಹೌ ದ ರಿಸ್ಕ್ ಮ್ಯಾನೇಜ್ಮೆಂಟ್ ಫ್ಯಾಕ್ಟರ್ ವರ್ಕ್ಸ್. ನಿಮ್ಮ ಓವರಾಲ್ ಕ್ಯಾಪಿಟಲ್ನಲ್ಲಿ ಬರೀ 2% ಮಾತ್ರ ನಿಮಗೆ ಟ್ರೇಡಲ್ಲಿ ಲಾಸ್ ತೊಗೊಬೇಕು. ಅಂದರೆ ನಿಮ್ಮ ಹತ್ರ 1 ಲಕ್ಷ ಕ್ಯಾಪಿಟಲ್ ಇದ್ದರೆ ಬರೀ 2,000 ರೂಪಾಯಿ ಅಷ್ಟೇ ನೀವು ಲಾಸ್ ತೊಗೊಬೇಕು. ಆಗುತ್ತಾ ನಿಮ್ಮ ಕೈಲಿ? ಸರ್ 2,000 ರೂಪಾಯಿ ಸರ್ ಹಿಂಗಿಟ್ಟಾಗ್ಬಿಡುತ್ತೆ ಸರ್. ಬಾಸ್, ನಿಮಗೆ ಯಾರು ಹೇಳಿದವ್ರು 10 ಲಾಟ್ ತೊಗೊಳ್ಳಿ ಅಂತ? ತೊಗೊಬೇಕು ಒಂದೇ ಲಾಟೆ, ಕರೆಕ್ಟ್ನು? ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಅಡ್ಜಸ್ಟ್ ಯುವರ್ ಕ್ವಾಂಟಿಟಿ ಸೈಜ್. ನಿಮಗೆ ಕ್ವಾಂಟಿಟಿ ಮ್ಯಾನೇಜ್ ಮಾಡೋದೇ ಬರ್ತಿಲ್ಲ ಅಂದರೆ ನೀವು 1000 ಕೋರ್ಸ್ ತೊಗೊಳ್ಳಿ, ನೀವು ಪ್ರಾಫಿಟೇಬಲ್ ಆಗೋಲ್ಲ. ನೀವು 1000 ರಿಸ್ಕ್ ನೀವು 1000 ಸ್ಟ್ರಾಟಜಿಕಲ್, ಆ ಸ್ಟ್ರಾಟಜಿ, ಬ್ರೇಕ್ಔಟ್ ಸ್ಟ್ರಾಟಜಿ, ಬ್ರೇಕ್ ಡೌನ್ ಸ್ಟ್ರಾಟಜಿ, ರಿವರ್ಸಲ್ ಸ್ಟ್ರಾಟಜಿ, ಆಪ್ಷನ್ ಚೈನ್, ಆರ್ಡರ್ ಫ್ಲೋ, SMC, ICT 1000 ಕಲೀರಿ, ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗೋಲ್ಲ. 1000
ಇನ್ನು ಎಷ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ಈಚೆ ಬರ್ತಾರೋ ಎಲ್ಲರ ಹತ್ರ ಕೂಡ ನೀವು ಕೋರ್ಸ್ ಬೈ ಮಾಡಿ. ಆಯಿತು, ಎಲ್ಲರ ಹತ್ರ ಬೈ ಮಾಡಿ ಸರ್, ಎಲ್ಲರ ಹತ್ರ. ನೀವು ಕ್ಯಾನ್ ಸ್ಟಿಲ್ ಬಿ ಪ್ರಾಫಿಟಬಲ್ ಬಿಕಾಸ್ ಯು ಡೋಂಟ್ ನೋ ಅಬೌಟ್ ದ ರಿಸ್ಕ್ ಮ್ಯಾನೇಜ್ಮೆಂಟ್ ಬಟ್ ಯು ಡೋಂಟ್ ನೋ ಅಬೌಟ್ ದ ಸೈಕಾಲಜಿ. ನಿಮಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ನಾವು ಬರುತ್ತೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ಪೀಪಲ್. ಇದೆಲ್ಲ ಕಲ್ತ ಮೇಲೆ ಒಂದು ಪರ್ಸೆಪ್ಷನ್ ಬಂದ್ಬಿಡುತ್ತೆ, ಸರ್ ಸ್ಟಾಕ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡೋಕ್ಕೆ ಆಗಲ್ಲ ಬಾಸ್, ನಾವೆಲ್ಲ ಇನ್ನೇಂಗೆ ಮಾಡ್ತಾಯಿದ್ದೀವಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಆಗುತ್ತೆ, ಮಾಡೋಕ್ಕಾಗುತ್ತೆ. ಪೇಷನ್ಸ್ ಇದೆಯಾ ನಿಮ್ಮ ಹತ್ರ, ರಿಸ್ಕ್ ಮ್ಯಾನೇಜ್ಮೆಂಟ್ ಇದೆಯಾ ನಿಮ್ಮ ಹತ್ರ, ಸೈಕಾಲಜಿ ಇದೆಯಾ. ಲಾಸ್ ಆದಮೇಲೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ? ಎವ್ರಿ ಟೈಮ್ ನಿಮ್ಮ ಸೆಟಪ್ ಥರನೇ ನೀವು ಟ್ರೇಡ್ ತೊಗೊತೀರಾ? ಎವ್ರಿ ಟೈಮ್ ನೀವು ಸ್ಟಾಪ್ ಲಾಸ್ನ ಕಟ್ಟು ಅಲ್ಲೇ ಇಟ್ಬಿಟ್ಟು ನಿಲ್ಲಿಸ್ತೀರಾ? ಏನು ಮಾಡ್ತೀರಾ? ಓವರ್ ಟ್ರೇಡಿಂಗ್ ಮಾಡಲ್ವಾ ನೀವು? ಇಟ್ ಈಸ್ ನೆವರ್ ಅಬೌಟ್ ದ ಸ್ಟ್ರಾಟಜಿ. ನಾನು ಹೇಳ್ತೀನಿ ಕೇಳಿ, ನೀವು ಬಕರ ಆಗ್ತಿರೋದೇ ಅಲ್ಲಿ ಎಲ್ಲರ ಮುಂದೆ. ನೀವು ಹೋಗಿ ಎಲ್ಲರ ಕಡೆ ಹುಡುಕ್ತೀರಾ, ನನಗೆ ಈ ಸ್ಟ್ರಾಟಜಿ ಬೇಕು, ಆ ಸ್ಟ್ರಾಟಜಿ ಬೇಕು, ಹಿಂಗೆ ಎಷ್ಟೊಂದು ಜನ ತೋರಿಸ್ತಾರೆ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ, ಈ ಸ್ಟ್ರಾಟಜಿ ಯೂಸ್ ಮಾಡಿ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ. ಮಾರ್ಕೆಟಿಂಗ್, ಬಿಕಾಸ್ ನಿಮ್ಗೆ ಅದೇ ಬೇಕು. ಎಲ್ಲರೂ ಅದೇ ಮಾಡ್ತಾರೆ ಬಿಕಾಸ್ ನಿಮ್ಗೆ ಅದೇ ಬೇಕು. ಜನಕ್ಕೆ ಸ್ಟ್ರಾಟಜಿನೇ ಬೇಕು ಬಾಸ್. ಇಟ್ ಈಸ್ ನೆವರ್ ಸ್ಟ್ರಾಟಜಿ ಅಲ್ವೇ ಅಲ್ಲ ಅದು. ನೀವು ಸ್ಟ್ರಾಟಜಿ ಕಲ್ತ ಮೇಲೆ ಅದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿ, ನೀವು ನಿಜವಾಗ್ಲೂ ಮಾರ್ಕೆಟಲ್ಲಿ ವರ್ಕ್ ಆಗುತ್ತಾ ಚೆಕ್ ಮಾಡಿ. ಓಕೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಂಟೈನ್ ಆಗುವಂಥ ಕ್ಯಾಪಿಟಲ್ ತಂದು ಅದರಲ್ಲಿ ನೀವು ಟ್ರೇಡ್ ಮಾಡಬೇಕು. ನಾವು ಎಷ್ಟೊಂದು ಜನ ಹೇಳ್ತಾರೆ, ಸರ್ ಅವ್ನು ಯಾವನೊಬ್ಬ ಇದ್ದ ಸರ್ 10,000ನ 1,00,000 ಮಾಡಿದೆ ಸರ್ ಕ್ಯಾಪಿಟಲ್. ಬಾಸ್ ಮಾಡ್ತಾರೆ. ನೀವು ಮಾರ್ಕೆಟಲ್ಲಿ 10 ದಿವಸ ಇರಬೇಕಾ, 10 ವರ್ಷ ಇರಬೇಕಾ? ಓಕೆ ನೋಡಿ, ಐ ಡೋಂಟ್ ನೋ ವಿತ್ ಹೂಮ್ ಯು ಆರ್ ಲರ್ನಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್, ಬಟ್ ಲೆಟ್ ಮಿ ಟೆಲ್ ಯು, ಪ್ರೊಫೆಷ್ನಲಿ ಯು ಹ್ಯಾವ್ ಟು ಮೇಕ್ ಲಾಸ್ ಆಫ್ ಓನ್ಲಿ 2%. ಎಷ್ಟೊಂದು ಬುಕ್ಸ್ನಲ್ಲಿ ಕೂಡ ಇದು ಬರೆದಿದೆ, ಓಕೆ. ಯು ಕ್ಯಾನ್ ರೀಡ್ ಮೆನಿ ಬುಕ್ಸ್, ಟ್ರೇಡಿಂಗ್ ರಿಲೇಟೆಡ್ ಬುಕ್ಸ್ ಎಲ್ಲ ತೆಗೆದು ನೋಡಿ, ವಿಲ್ ಗೆಟ್ ಟು ನೋ ಎಷ್ಟು ಕಡೆ ಬರೆದಿದೆ ಅಂತ. ಓಕೆ, ಸೊ ದಿಸ್ ಈಸ್ ಅ ರೂಲ್. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನೀವು ಕೋರ್ಸ್ ಬೈ ಮಾಡ್ತಿರಲ್ಲ, ಯು ಆರ್ ನಾಟ್ ಬೈಯಿಂಗ್ ಔಟ್. ಅದೊಂದು ಸ್ಟ್ರಾಟಜಿ ಸಿಗಲಿ, ನಾನು ದಿನ ಮನಿ ಮಾಡ್ಬೋದು ಅಂತ ಮಾಡ್ತೀರಾ. ಆ್ಯಂಡ್ ಒನ್ ಪಾಯಿಂಟ್ ಆಫ್ ಟೈಮ್ ಬರುತ್ತೆ, ದುಡ್ಡೇ ಮಾಡೋಕ್ಕಾಗ್ತಿಲ್ಲ ಸರ್. ಸೀದಾ ಯಾರೊಬ್ಬ ಟಿಪ್ಸ್ ಕಾಲ್ಸ್ ಬರ್ತಾನೆ, ಅವನ ಹಾಕ್ಬಿಡೋಣ ದುಡ್ಡು. ಯಾರೊಬ್ಬ ಅಕೌಂಟ್ ಹ್ಯಾಂಡ್ಲಿಂಗ್ ಕೇಳ್ತಾನೆ, ಅವನ ಕೊಟ್ಬಿಡೋಣ ದುಡ್ಡು. ಯು ವಾಂಟ್ ದ ಶಾರ್ಟ್ ಕಟ್, ಯು ಡೋಂಟ್ ವಾಂಟ್ ದ ಲಾಂಗ್ ಥಿಂಗ್. ಐ ಆಮ್ ಟೆಲಿಂಗ್ ಯು, ಮೋಸ್ಟ್ ಆಫ್ ಯು ಆರ್ ನಾಟ್ ಪ್ರಾಫಿಟೇಬಲ್ ಬಿಕಾಸ್ ಯು ಡೋಂಟ್ ಲೈಕ್ ಟು ವರ್ಕ್ ಹಾರ್ಡ್ ಇನ್ ಯುವರ್ ಲೈಫ್. ನಿಮಗೆ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ ಜೀವನದಲ್ಲಿ. ಯು ವಾಂಟ್ ಎವ್ರಿಥಿಂಗ್ ಇನ್ ಯೋರ್ ಪ್ಲೇಟ್ಸ್. ಸಿಗಲ್ಲ ಆ ಥರ, ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲೇ ಕೋರ್ಸ್ ತೊಗೊಳ್ಳಿ, ನಾನು ಹೇಳ್ತೀನಿ ಸರ್, ನೀವು 10 ಜಾಗ ಕಲ್ತಿದ್ದೀರ ಕೋರ್ಸಲ್ಲಿ, ಅದರಲ್ಲಿ 9 ಜಾಗದ ನಾಲೆಜಿಂದ ನೀವು ಪ್ರಾಫಿಟೇಬಲ್ ಆಗ್ಬೋದು. ನೀವು 10 ಕೋರ್ಸ್ ತೊಗೊಂಡಿದ್ದೀರಲ್ಲ, ಅದರಲ್ಲಿ 9 ಕೋರ್ಸಲ್ಲಿ ಏನೇನು ಹೇಳ್ಕೊಂಡಿದ್ದಾರೋ ಅದರಲ್ಲೆಲ್ಲದರಲ್ಲೂ ನೀವು ಪ್ರಾಫಿಟೇಬಲ್ ಆಗ್ಬೋದು. ನೀವು ಅದೇ ಸ್ಟ್ರಾಟಜಿನ ಸ್ಟಿಕ್ ಟು ಆಗ್ಬಿಟ್ಟು ಅದನ್ನು ಬ್ಯಾಕ್ ಟೆಸ್ಟ್ ಮಾಡಿ, ಅದನ್ನು ಇಂಪ್ರೂವ್ ಮಾಡಿ, ನಿಮ್ಮ ಸೈಕಾಲಜಿ ಇಂಪ್ರೂವ್ ಮಾಡ್ಕೊಂಡು ನೀವು ಮಾಡಿದ್ರೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತೀರಾ. ಯಾವುದೇ ಸ್ಟ್ರಾಟಜಿಲಿ ಕೂಡ ಆಗ್ತೀರಾ. ಓಕೆ, ಆ ಬೊಲಿಂಜರ್ ಬ್ಯಾಂಡ್ ಇಂಡಿಕೇಟರ್ ಸರ್ ವರ್ಕೇ ಆಗಲ್ಲ ಸರ್. ಕಣ್ಣಿಡ್ದವ್ನು ಏನು ಟ್ರೇಡ್ ಮಾಡಿಲ್ವಾ ಅದರಲ್ಲಿ? ಕಣ್ಣಿಡ್ದವ್ರು ಅಟ್ಲೀಸ್ಟ್ ಗೊತ್ತಾ ಯಾರಂತ? ಆರ್ ಯು ಡೋಂಟ್ ಇವನ್ ನೋ? ನಿಮಗೆ ಶಾರ್ಟ್ ಕಟ್ ಬೇಕು ಸ್ಟಾಕ್ ಮಾರ್ಕೆಟ್ನಲ್ಲಿ ಅಂದರೆ ಇಟ್ಸ್ ನೆವರ್ ಗೋಣ ಹ್ಯಾಪನ್. 1 kg ಈರುಳ್ಳಿ ತೊಗೊಬೇಕಂದ್ರೆ ಯಾರು ಕಡಿಮೆ ಕೊಡ್ತಾರೋ ಅವನ ಹತ್ರ ತೊಗೊತೀರಾ. ಬಟ್ ಸ್ಟಾಕ್ ಮಾರ್ಕೆಟ್ಗಂದ್ರೆ ಹೆಂಗಂದ್ರೆ ನೀವು ಬೈಸೆಲ್ಲ ಬಾಸ್. ನಿಮಗೆ ದುಡ್ಡು ಮಾಡಬೇಕಾ, ಆ ದುಡ್ಡಿನ ನಿಮಗೆ ವ್ಯಾಲ್ಯೂ ಇರಬೇಕಾ, ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ನನ್ನ ಕೋರ್ಸ್ನಲ್ಲಿ ಯಾರೇ ತೊಗೊಳ್ಳಿ, ಐ ವಿಲ್ ಟೆಲ್ ಯು ಡೈರೆಕ್ಟ್ಲಿ ಆನ್ ಯೋರ್ ಫೇಸ್ ದಟ್ ಇಟ್ ಈಸ್ ಗೋನ್ ಟು ಟೇಕ್ ಯು 1 year, 1.5 year, 2 years ಟು ಆ್ಯಕ್ಚುಲಿ ಬಿಕಮ್ ಪ್ರಾಫಿಟೇಬಲ್. ಅಷ್ಟು ಹಾಗೆ ಆಗುತ್ತೆ. ನೀವೇನು 30 days ಕೋರ್ಸ್ ತೊಗೊಂಡು ಕಲಿತೀರಾ, ಬಾಕಿ ನನ್ನ ಕೋರ್ಸಸ್ ಬರೀ ಅಡ್ವಾನ್ಸ್ ಆಪ್ಷನ್ ಚೇನ್ಗೆ ಅಷ್ಟೇ. ಬಾಸ್ ನೀವು ಪ್ರೈಸ್ ಆಕ್ಷನ್ ಕಲೀರಿ, ಯಾವುದಿಂದಾನೇ ಟ್ರೇಡ್ ಮಾಡಿ. ನಿಮ್ಗೆ ಅಡ್ವಾನ್ಸ್ ಆಪ್ಷನ್ ಚೇನ್ ಕಲಿಬೇಕಾ, ಬಂದು ಕೋರ್ಸ್ ತೊಗೊಳ್ಳಿ ಅಷ್ಟೇ. ಆ್ಯಂಡ್ ಇಟ್ ಈಸ್ ನಾಟ್ ಫಾರ್ ಬೇಸಿಕ್ ಪೀಪಲ್. ಸ್ವಲ್ಪ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇರೋರ್ಗೇ ಆ ಕೋರ್ಸ್ ಇರುತ್ತೆ. ಓಕೆ, ಸ್ವಲ್ಪ ಮಾರ್ಕೆಟಲ್ಲಿ ಏಟ್ ತಿಂದವ್ರಿಗೇ ಅದು ಸ್ವಲ್ಪ ಕೋರ್ಸ್ ಇರುತ್ತೆ. ಟ್ರೇಡ್ ನಿಜವಾಗ್ಲೂ ಪ್ಲೇಸ್ ಮಾಡಿದವ್ರಿಗೇ ಅದು ಕೋರ್ಸ್ ಇರೋದು. ಓಕೆ, ಇಟ್ ಈಸ್ ನಾಟ್ ಫಾರ್ ನ್ಯೂ ಕಮರ್ಸ್. ಓಕೆ, ನ್ಯೂ ಕಮರ್ಸ್ಗಂದ್ರೆ ಯೂಟ್ಯೂಬಲ್ಲಿದೆ ಪ್ಲೇಲಿಸ್ಟು ಪ್ರೈಸ್ ಆ್ಯಕ್ಷನ್ ಕೋರ್ಸ್. ಇಡೀ ಜಗತ್ತೆಲ್ಲ ನಿಮಗೆ ಪ್ರೈಸ್ ಆ್ಯಕ್ಷನ್, ಬ್ರೇಕ್ಔಟ್ ಟ್ರೇಡಿಂಗ್, ಆ ಟ್ರೇಡಿಂಗ್ ಅಂದ್ಬಿಟ್ಟು ನಿಮ್ಗೇನು ರಿವರ್ಸಲ್ ಟ್ರೇಡಿಂಗ್ ಅಂದ್ಬಿಟ್ಟು ಏನು ನಿಮ್ಮ ಹಣೆ ಮೇಲೆ ಅಂಟಿಸ್ತವ್ರೆ, ಸೇಮ್ ಅದನ್ನೇ ಹೇಳ್ಕೊಡ್ತಾಯಿದ್ದೀವಿ ಫ್ರೀಯಾಗಿ. ಬಟ್ ಫ್ರೀಗೆ ಜನಕ್ಕೆ ವ್ಯಾಲ್ಯೂ ಇಲ್ಲ. ದಿಸ್ ಇಸ್ ದ ಫಸ್ಟ್ ರೀಸನ್ ವೈ ಐ ಟೋಲ್ಡ್ ಯು ಪೀಪಲ್ ಸೆಲ್ ಕೋರ್ಸಸ್. ನೀವು ಶಾರ್ಟ್ಕಟ್ ಹಿಂದೆ ಹೋಗೋದನ್ನ ಬಿಡಿ. ಅದು ಒಂದು ಸ್ಟ್ರಾಟಜಿ ನೀವೇನು ಕಲ್ತಿದ್ದೀರ ಅದನ್ನು ಮಾಸ್ಟರ್ ಮಾಡಿ.
ಓಕೆ, ನಾವು ಎಷ್ಟೊಂದು ಥರ ಹೇಳ್ಕೊಡ್ತಾರೆ. ಸ್ವಿಂಗ್ ಟ್ರೇಡ್ ಬಗ್ಗೆ ಹೇಳ್ಕೊಡ್ತಾರೆ, ಒಬ್ಬರು ಫ್ಯೂಚರ್ಸ್ ಬಗ್ಗೆ ಹೇಳ್ಕೊಡ್ತಾರೆ, ಒಬ್ಬರು ಕ್ರಿಪ್ಟೋ ಹೇಳ್ಕೊಡ್ತಾರೆ, ಒಬ್ಬರು ಫೋರೆಕ್ಸ್ ಹೇಳ್ಕೊಡ್ತಾರೆ, 1000 ಹೇಳ್ಕೊಳ್ಳಿ. ನಿಮಗೆ ಸರ್ ಸ್ವಲ್ಪ ಮಾರ್ಕೆಟಲ್ಲಿ ಚೂರು ನಾಲೆಡ್ಜ್ ಇದೆ, ಟ್ರೇಡ್ ಮಾಡ್ತಾ ಇದ್ದೆ ನಾನು, ಓಕೆ, ಬಟ್ ಆಪ್ಷನ್ ಚೈನ್ ಕಲಿಬೇಕು, ಅಡ್ವಾನ್ಸ್ ಆಪ್ಷನ್ ಚೈನ್ ಕಲಿಬೇಕು ನಾನು ಅಂದರೆ ಮಾತ್ರ ಬನ್ನಿ ನನ್ನ ಹತ್ರ. ಅಡ್ವಾನ್ಸ್ ಆಪ್ಷನ್ ಚೈನ್ ಕಲಿಬೇಕು, ಆಪ್ಷನ್ ಬೈಯಿಂಗ್ ಕಲಿಬೇಕು ನಾನು. ಆಪ್ಷನ್ ಬೈಯಿಂಗ್ ನಾನು ಎಲ್ಲ ಥರ ಟ್ರೇಡಿಂಗ್ ಹೇಳ್ಕೊಡಲ್ಲ. ಓಕೆ, ಒಬ್ಬೊಬ್ರು ಹೇಳ್ತಾರೆ ಸರ್ 3 days ವರ್ಕ್ಶಾಪ್ ಬನ್ನಿ, ಸ್ವಿಂಗ್, ಇಂಟ್ರಾಡೇ, ಫೋರೆಕ್ಸ್ ಎಲ್ಲ ಹೇಳ್ಕೊಬಿಡ್ತೀನಿ ಸರ್, ಎಲ್ಲ ಬಂದ್ಬಿಡುತ್ತೆ ನಿಮಗೆ ಅಂತ. ಬಸ್ ಎಲ್ಲ ನಾವು ಹೇಳ್ಕೊಡಲ್ಲ. ನನ್ನ ಮಾಸ್ಟರಿ ಇರೋದು, ನಾನು ನಿಜ ಹೇಳ್ತೀನಿ ಕೇಳಿ, ನಾನು ಚೆನ್ನಾಗಿ ಮಾಡೋ ಟ್ರೇಡಿಂಗ್ ಆಪ್ಷನ್ ಬೈಯಿಂಗ್. ನಾನು ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಅಡ್ವಾನ್ಸ್ ಆಪ್ಷನ್ ಚೈನಿಂದ. ನಿಮಗೆ ಅದನ್ನು ಕಲಿಬೇಕಂದ್ರೆ ಮಾತ್ರ ಜಾಯ್ನ್ ಆಗಿ ಅಷ್ಟು. ನೆಕ್ಸ್ಟ್ ಬ್ಯಾಚಸ್ಸಲ್ಲೇ ನಾವು ಎಲ್ಲರಿಗೂ ತೊಗೊಳೋದೇ ಇಲ್ಲ ಬ್ಯಾಚಿಂದ. ನಾವು ಕೇಳ್ತೀವಿ ನಿಮ್ಗೆ ನಿಜವಲ್ಲೂ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ಏನು ಮಾಡಿದ್ರಿ ಅಂತ. ಓನ್ಲಿ ದೆನ್ ವಿಲ್ ಎನ್ರೋಲ್ ಯು ಫಾರ್ ದ ಬ್ಯಾಚ್. ನಮ್ಮ ಸ್ಟ್ರಾಟಜಿ ಸ್ವಲ್ಪ ಅಡ್ವಾನ್ಸ್ ಇದೆ, ಈಸಿಯಾಗಿ ನಿಮಗೆ ತಲೆಗೆ ಹೋಗಲ್ಲ. ಅಫ್ಕೋರ್ಸ್ ದ ನೇಮ್ ಈಸ್ ಅಡ್ವಾನ್ಸ್ ಅಲ್ವಾ, ಈಸಿಯಾಗಿ ಹೋಗಲ್ಲ. ಆ್ಯಂಡ್ ನೀವು ಈ ಸ್ಟ್ರಾಟಜಿ ನೋಡಿದ ತಕ್ಷಣ ನೀವು ಪ್ರಾಫಿಟಬಲ್ ಆಗಿ ಹೋಗ್ತೀರಾ. ಬಾಸ್, ಈ ಸ್ಟ್ರಾಟಜಿ ನೋಡಿ ನಿಮಗೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಕಷ್ಟ ಬೀಳಬೇಕಾಗುತ್ತೆ ಮಾರ್ಕೆಟ್ನಲ್ಲಿ, ಆವಾಗೇನೆ ನೀವು ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕಾಗೋದು. ಓಕೆ, ಓವರ್ ಟ್ರೇಡಿಂಗ್ ಮಾಡ್ತೀರಾ, ರಿವೆಂಜ್ ಟ್ರೇಡಿಂಗ್ ಮಾಡ್ತೀರಾ, ಕಾಲ್ ಟಿಪ್ಸು ಎಲ್ಲ ಬೇಕಾ ನಿಮಗೆ, ಕಾಲ್ಸು ಟಿಪ್ಸ್ ಎಲ್ಲ ನಿಮಗೆ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡ್ತೀರಾ ಯಾರಿಗಾನ, ಸ್ಟಾಪ್ ಲಾಸ್ ಆಗದಿರೋ ಟ್ರೇಡ್ ಮಾಡ್ತೀರಾ. ಬಾಸ್, ಈ ಥರ ಟ್ರೇಡರ್ ಅಂದರೆ ನಮ್ಮ ಹತ್ರ ಬರಲೇಬೇಡಿ. ಈ ಥರ ಟ್ರೇಡರ್ಸ್ ಅಂದರೆ ನಮ್ಮ ಹತ್ರ ಬರಲೇಬೇಡಿ. ನೀವು ಹೇಳ್ತೀನಿ ಕೇಳಿ, ಡೋಂಟ್ ಇವನ್ ಕಮ್ ಟು ಅಸ್. ನಿಮಗೆ ಟ್ರೇಡಿಂಗ್ ಕೋರ್ಸ್ ಅಲ್ಲ, ನಿಮಗೆ ಸ್ಟ್ರಾಟಜಿ ಅಲ್ಲ, ನಿಮಗೆ ಬೇಕಾಗಿದ್ದು ಒಬ್ಬ ಸೈಕಾಲಜಿಸ್ಟ್. ಓವರ್ ಟ್ರೇಡಿಂಗ್, ರಿವೆಂಜ್ ಟ್ರೇಡಿಂಗ್, ಬಾಸ್ ನಿಮಗೆ ಮೈಂಡ್ ಕಂಟ್ರೋಲ್ ಆಗ್ತಿಲ್ಲ. ನೀವು 1000 ಸ್ಟ್ರಾಟಜಿ ಕಲೀರಿ, ನೀವು ಎಂತನೇ ಮಾಡ್ತೀರಾ ಮಾರ್ಕೆಟಲ್ಲಿ, ಯು ಕಾಂಟ್ ಡೂ ಎನಿಥಿಂಗ್ ಇನ್ ಯುವರ್ ಮಾರ್ಕೆಟ್. ನೀವೇನು ಪ್ರಾಫಿಟಬಲ್ ಮಾಡೋಕ್ಕಾಗಲ್ಲ, ನಿಜ ಹೇಳ್ತೀನಿ ಕೇಳ್ಕೊಳ್ಳಿ. ಯು ಕಾಂಟ್ ಡೂ ಎನಿಥಿಂಗ್. ಯು ಡೋಂಟ್ ನೀಡ್ ಕೋರ್ಸ್, ಯು ಡೋಂಟ್ ನೀಡ್ ಸಮ್ ಟ್ರೇಡಿಂಗ್ ಥಿಂಗ್. ನಿಮಗೆ ಬೇಕಾಗಿರೋದು, ಆಲ್ ಯು ನೀಡ್ ಈಸ್ ದ ಮೈಂಡ್ ಸೆಟ್. ಸಿಸ್ಟಮ್ಯಾಟಿಕ್. ಯಾವತ್ತನ ಸಿಸ್ಟಮ್ಯಾಟಿಕಾಗಿ ಹಾಕೊಂಡು ನೋಡಿದ್ದೀರಾ, ನನಗೆ ಕ್ಯಾಪಿಟಲ್ ಇಷ್ಟಿಲ್ಲ, ಇಷ್ಟು ಆಗಬೇಕಂದ್ರೆ ನನಗೆ ಎಷ್ಟು ಆ್ಯಕ್ಚುಲ್ ಪ್ರಾಪರಾಗಿ ಟ್ರೇಡ್ಸ್ ಹಿಡಿಯುತ್ತೆ, ನನಗೆ ಎಷ್ಟು ಲಾಸ್ ತೊಗೊಬೇಕಾದ್ರೆ ಎಷ್ಟು ಪ್ರಾಫಿಟ್ ಆಗಬೇಕಾಗುತ್ತೆ, ನನಗೆ ಎಷ್ಟು ಟೈಮ್ ಹಿಡಿಯುತ್ತೆ, ನನಗೆ ಒಂದು ಟೇಬಲ್ ಮಾಡಿ ಯಾವತ್ತನ ಹ್ಯಾವ್ ಯು ಇವನ್ ಥಾಟ್ ಅಬೌಟ್ ಇಟ್? ಯೋಚನೆ ಆದರೂ ಮಾಡಿದ್ದೀರಾ ನೀವು? ಬಾಸ್, ನನ್ನ ಕ್ಯಾಪಿಟಲ್ ಇಷ್ಟಿದೆ, ಇಲ್ಲಿಂದ ಇಷ್ಟು ಮಾಡಬೇಕಂದ್ರೆ ಇಷ್ಟು ಲಾಸ್ ತೊಗೊಬೇಕು, ಇಷ್ಟು ಟ್ರೇಡ್ಸ್ ಆದಮೇಲೆ ನಾನು ಇಷ್ಟು ಕ್ಯಾಪಿಟಲ್ ಆಗುತ್ತೆ, ಇದರಿಂದ ಇಷ್ಟು ವರ್ಷ ಆದಮೇಲೆ ಐ ಕ್ಯಾನ್ ಮೇಕ್ ದಿಸ್ ಮಚ್ ಅಮೌಂಟ್ ಆಫ್ ಮನಿ. ಆ್ಯಂಡ್ ಇಫ್ ಯುವರ್ ಆನ್ಸರ್ ಇಸ್ ಸರ್ 5 ತಿಂಗಳಲ್ಲಿ ಪ್ರಾಫಿಟೇಬಲ್ ಆಗೋಗ್ತೀನಿ, ಬಾಸ್ ಏನೂ ಆಗಲ್ಲ. ಓಕೆನಾ? ಯು ಮೈಟ್ ಬಿ ಪ್ರಾಫಿಟೇಬಲ್, ಯು ವಾಂಟ್ ಟು ಬಿ ಇನ್ ದ ಮಾರ್ಕೆಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್, ಯು ಹ್ಯಾವ್ ಟು ಯೂಸ್ ಯುವರ್ ಬ್ರೈನ್ಸ್. ನಿಮ್ಮ ತಲೆ ಉಪಯೋಗಿಸ್ಬೇಕು. ನೋಡಿ, ಸ್ಟಾಕ್ ಮಾರ್ಕೆಟ್ ಎಲ್ಲರ ಕೈಲೂ ಆಗಲ್ಲ ಸರ್, ಎಲ್ಲರ ಕೈಲೂ ಆಗಲ್ಲ ಸ್ಟಾಕ್ ಮಾರ್ಕೆಟು. ಡೇಟಾ ಹೇಳುತ್ತೆ 93% ಜನ ಲಾಸ್ ಮಾಡ್ತಾರೆ. 93% ಜನ ಅಂದರೆ ಏನು? ನಮ್ಮ ಕೋರ್ಸಲ್ಲಿ ಬರೋರೆಲ್ಲರೂ ಪ್ರಾಫಿಟ್ ಮಾಡ್ತವ್ರಾ? ನಾಟ್ ಎವ್ರಿ ಒನ್ ಮೇಕ್ಸ್ ಪ್ರಾಫಿಟ್. ನಮ್ಮದು ಯಾವುದೇ ಕೋರ್ಸ್ ತೊಗೊಳ್ಳಿ ಸರ್, ಯಾವುದೇ ಕೋರ್ಸ್ ತೊಗೊಳ್ಳಿ, ಎಲ್ಲರೂ ಪ್ರಾಫಿಟ್ ಮಾಡಲ್ಲ. ಒಂದು ಸ್ಕೂಲಲ್ಲಿ ಒಬ್ಬ ಮಗು ಓದ್ತಾನಂದರೆ ಆ ಸ್ಕೂಲಲ್ಲಿ ಫೇಲ್ ಆದವನು ಇರ್ತಾನೆ, ಪಾಸ್ ಆಗೋನು ಇರ್ತಾನೆ. ಓಕೆ, ಅದರಲ್ಲಿ ಟಾಪರ್ ಕೂಡ ಇರ್ತಾನೆ. ಆ ಟಾಪರ್ ಏನು ಮಾಡ್ತವನೆ? ದ್ಯಾಟ್ ವಾಟ್ ಮೇಕ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಫೇಲಿಯರ್ ಸ್ಟೂಡೆಂಟ್ ಆ್ಯಂಡ್ ದ ಟಾಪರ್ ಸ್ಟೂಡೆಂಟ್. ಅರ್ಥ ಆಯ್ತಾ? ಅದೇ ಸ್ಕೂಲಲ್ಲಿ ಇಬ್ಬರೂ ಇದ್ದಾರೆ. ನಮ್ಮ ಜರ್ನಿ ಏನಿದೆ ಅಂದರೆ ಸರ್, ಆ್ಯಸ್ ಅ ಟೀಚರ್ಸ್, ಆ್ಯಸ್ ಅ ಮೆಂಟರ್, ನಮ್ಮ ಜರ್ನಿ ಕುದುರೆನ ಒಂದು ಪಾಂಡ್ ತನಕ ತೊಗೊಂಡೋಗೋದಷ್ಟೇ. ಕುದುರೆ ನೀರು ಕುಡಿಯುತ್ತೋ ಬಿಡುತ್ತೋ ಅದು ನಿಮ್ಮ ಕೆಲಸ, ನಮ್ಮದಲ್ಲ. ವಿ ಕ್ಯಾನ್ ಜಸ್ಟ್ ಹೆಲ್ಪ್ ಯು, ವಿ ಕ್ಯಾನ್ ಜಸ್ಟ್ ಟೆಲ್ ಯು ಹಿಂಗೆ 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 ಮಾಡಂತೆ ಮಾಡಿ ನೋಡೋಣ. ಓಕೆ, ಡೂ ಯು ಹ್ಯಾವ್ ದಟ್ ಗಟ್ಸ್ ಟು ಡೂ? ಐಲ್ ಬಿ ವೆರಿ ಆನೆಸ್ಟ್ ವಿತ್, ನಾನು ನಿಮಗೆ ರಾ ರಿಯಾಲಿಟಿ ಹೇಳ್ತೀನಿ ಸರ್. ದಿಸ್ ವಿಡಿಯೋ ಇಸ್ ಸ್ವಲ್ಪ ದೊಡ್ಡದಾಯಿತು, ಇಟ್ಸ್ ಫೈನ್. ಟ್ರೇಡಿಂಗ್ ಜೊತೆ ಬೇರೆ ಯಾವುದನ್ನ ನಿಮಗೆ, ನೀವು ಜಾಬ್ ಬಿಡ್ತೀರಾ ಬಿಡಿ, ತೊಂದರೆ ಇಲ್ಲ. ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆದರೆ ಜಾಬ್ ಬಿಡ್ಬೋದು ನೀವು, ತೊಂದರೆ ಇಲ್ಲ. ಒನ್ಸ್ ನೀವು ನಿಮ್ಮ ಸ್ಯಾಲರಿ ಏನು ಬರ್ತಿದೆ ಅದಕ್ಕಿಂತ 10% ಜಾಸ್ತಿ ದುಡಿತಿದ್ದೀರಾ ನಿಮ್ಮ ಇದರಲ್ಲಿ ಟ್ರೇಡಿಂಗಲ್ಲಿ, ಆ್ಯಂಡ್ ಕನ್ಸಿಸ್ಟೆಂಟಾಗಿ ಒಂದು 5-6 ಮಂತ್ಸ್ ಏನು ದುಡಿತಿದ್ರೆ ನಿಮಗೇನು ತೊಂದರೆ ಇಲ್ಲ. ಯು ಹವ್ ಮೇಡ್ ಫ್ಯೂ ಸೇಫ್ಟಿ ಮೆಷರ್ಸ್ ಬಿಫೋರ್ ಲೀವಿಂಗ್ ದ ಜಾಬ್, ಓನ್ಲಿ ದೆನ್ ಬಿಡಿ. ಆ್ಯಂಡ್ ನೆವರ್ ಸ್ಟಾಪ್ ಅರ್ನಿಂಗ್.
ಟ್ರೇಡಿಂಗ್ ಕಲಿತಿದ್ದೀರಾ ಸರ್, ಬಿಸ್ನೆಸ್ ರನ್ ಮಾಡಿ, ಬೇರೆ ಏನೋ ಕೆಲಸ ಮಾಡಿ, ಬಟ್ ಡು ನಾಟ್ ಡೂ ಸ್ಟಾಪ್. ನಿತಿನ್ ಕಾಮತ್ ಅವರೆಲ್ಲ ಬಾಸ್ ದೇ ವರ್ಕ್ ಇನ್ ನೈಟ್ ಶಿಫ್ಟ್, ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ವು ವೆನ್ ದೇ ವೇರ್ ಟ್ರೇಡಿಂಗ್. ಬೆಳಗ್ಗೆ ಹೊತ್ತು ಟ್ರೇಡ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ರಾತ್ರಿ ಹೊತ್ತು ಕೆಲ್ಸಕ್ಕೆ ಹೋಗ್ತಿದ್ರು. ಆ್ಯಂಡ್ ನಿಮಗೆಲ್ಲರೂ ಹೇಳಬೇಕು ಸರ್ ತೊಗೊಳ್ಳಿ ಪ್ರಾಫಿಟ್ ಅಂತ. ಸರ್ ಟಿಪ್ಸ್ ಕೊಟ್ಬಿಡಿ ಸರ್, ಯಾರು ಹೇಳಲ್ಲ ಸರ್ ಪ್ಲೀಸ್, ಒಂದೇ ಒಂದು ಸತಿ ಹೇಳ್ಬಿಡಿ ಸರ್, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಬಾಸ್ ನಮ್ಮ ಜೊತೆ ಇರೋರು ನೀವು ಪ್ರಾಫಿಟ್ ಮಾಡ್ತೀರಾ, ನಾವು ಇವತ್ತು ಕೈ ಎತ್ಬಿಟ್ರೆ ಏನು ಮಾಡ್ತೀರಾ? ವೀಟಲ್ಲಿ ಸಿಗಲ್ಲ ನಾಳೆಯಿಂದ, ನೋ ನಥಿಂಗ್, ವಿ ಡೋಂಟ್ ಗಿವ್ ಎನಿ ಟಿಪ್ಸ್ ಆ್ಯಂಡ್ ಕಾಲ್ಸ್. ಸ್ಕ್ಯಾಮರ್ ಅಂತ ಹೋಗಿ ಟೈಪ್ ಮಾಡ್ತೀರ ಅಷ್ಟೇ. ಯು ಡೋಂಟ್ ಹ್ಯಾವ್ ಎನಿಥಿಂಗ್ ಎಲ್ಸ್ ಟು ಡೂ. That shows your insecurity ಅಷ್ಟೇ, nothing else. Okay, that simply shows your insecurity. Okay, ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಪ್ರಾಫಿಟಬಲ್ ಟ್ರೇಡರ್ ಆಗಬೇಕಂದ್ರೆ ಒಂದು ನಿಮ್ಮ ಕೈಲಿ ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇರಬೇಕು. ಸೊ ನಿಮಗೆ ಟ್ರೇಡಿಂಗಲ್ಲಿ ಟೆನ್ಷನ್ ಇರಲ್ಲ. ಮಲ್ಟಿಪಲ್ ಸೋರ್ಸಸ್ ಆಫ್ ಇನ್ಕಮ್ ಇರಲೇಬೇಕು, ಸೊ ದಟ್ ನಿಮಗೆ ಟ್ರೇಡಿಂಗಲ್ಲಿ ಟೆನ್ಷನ್ ಆಗಲ್ಲ. ಓಕೆ, ಇಲ್ಲಾಂದರೆ ಟ್ರೇಡಿಂಗಿಗೆ ಸದ್ಯಕ್ಕೆ ಕಾಲಿಡಬೇಡಿ. ಓಕೆ, ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್, ಇದು ರಾ ಟ್ರೂತ್ ಹೇಳ್ತಾ ಇದ್ದೀನಿ ಸರ್. ನೋಡಿ, ನಾನು ಹೇಳ್ತೀನಿ, ನಿಮಗೆ ಅಡ್ವಾನ್ಸ್ ಆಪ್ಷನ್ ಚೇಂಜ್ ಕಲಿಬೇಕಾ ಬಾಸ್? ನಿಮ್ಮ ಕ್ಯಾಪಿಟಲ್ ಇರಬೇಕು 1.5 lakh rupees. ನಾವು ಅದು ಯಾವ ಚಪ್ರಿ ಟ್ರೇಡರ್ ನಿಮಗೆ 10,000 ರೂಪಾಯಿ 20,000 ರೂಪಾಯಿ ಅಂತಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಲೆಟ್ ಮೀ ಟೆಲ್ ಯು. ಓಕೆ, ಒಂದು ಪ್ರೀಮಿಯಮ್ ಚಾರ್ಟಲ್ಲಿ ಒಂದು 30-40 ರೂಪಾಯಿ ಅಟ್ಲೀಸ್ಟ್ ಸ್ಟಾಪ್ ಲಾಸ್ ತೊಗೊಬೇಕಂದ್ರೆ, ರೈಟ್, ಹತ್ತತ್ರ ನೀವು ನಿಫ್ಟಿ ಒಂದೇ ಒಂದು ಲಾಟ್ ಮಾಡಿದ್ರು 3,000 ರೂಪಾಯಿ ಹತ್ತತ್ರ ಹೊರಟೋಗುತ್ತೆ. ಸಿಂಪಲ್. 3,000 rupees ಹೋಗ್ತಿದೆ ಅಂದರೆ, ರೈಟ್, ದಟ್ ಶುಡ್ ಬಿ 2% ಆಫ್ ಯೋರ್ ಓವರ್ ಆಲ್ ಕ್ಯಾಪಿಟಲ್. ಸೊ ನಿಮ್ಮ ಕ್ಯಾಪಿಟಲ್ ಇರಬೇಕು ಮಿನಿಮಮ್ 1.5 lakh rupees. ಇಲ್ಲಾಂದರೆ ನನ್ನ ಹತ್ರ ಬರಲೇಬೇಡಿ ಸರ್. ಓಕೆನಾ? ಹಾಂ, ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ಇಂಟ್ರಾಡೇ ಸ್ವಿಂಗ್ ಟ್ರೇಡ್ ಹೇಳ್ಕೊಬಿಟ್ಟು ಕಳಿಸ್ಬೋದು. ಓಕೆನಾ? ಬಟ್ ಟ್ರಸ್ಟ್ ಮೀ, ನೀವು ಆಪ್ಷನ್ಸ್ ಟ್ರೇಡಿಂಗಿಗೆ ಬರ್ತಾಯಿದ್ದೀರಾ ಅಂದರೆ ನೋ ಯೂಸ್. ನೀವು 30,000 50,000 20,000ದಲ್ಲಿ ಟ್ರೇಡಿಂಗ್ ಮಾಡ್ತೀನಿ ಅಂತ ಬಂದರೆ ಬರಬೇಡಿ ನನ್ನ ಹತ್ರ. ನೀವೇನಾದರೂ ಸರ್ ನಾನು ಟ್ರೇಡಿಂಗ್ ಕಲ್ತ್ಬಿಟ್ಟು ನೆಕ್ಸ್ಟ್ ಮಂತ್ ನಾನು ಜಾಬ್ ಬಿಡ್ತೀನಿ, ಅರ್ನಿಂಗ್ ಸೋರ್ಸಸ್ ಎಲ್ಲ ಬಿಟ್ಬಿಡ್ತೀನಿ, ಜಾಯ್ನ್ ಆಗಬೇಡಿ, ಬರಬೇಡಿ ನಮ್ಮ ಹತ್ರ. ಓಕೆನಾ? ನೀವೇನಾದ್ರು ಟಿಪ್ಸು ಕಾಲ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬರಬೇಡಿ ನಮ್ಮ ಹತ್ರ. ನೀವೇನಾದ್ರು ಅಕೌಂಟ್ ಹ್ಯಾಂಡಲಿಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಬರಬೇಡಿ ನಮ್ಮ ಹತ್ರ. ನೀವೇನಾದರೂ ಡಿಸಿಪ್ಲಿನ್ ಇಲ್ದಿರ ಟ್ರೇಡ್ ಮಾಡ್ತೀನಿ ಅಂದರೆ ನಮ್ಮ ಹತ್ರ ಬರಬೇಡಿ. ಓಕೆ, ಪ್ಲೀಸ್. ನಿಮ್ಮ ಸೈಕಾಲಜಿ ಇನ್ನೂ ಸೆಟ್ ಆಗಿಲ್ಲ ಅಂದರೆ ನಮ್ಮ ಹತ್ರ ಬರಲೇಬೇಡಿ. ನಿಮ್ಮ ಸೈಕಾಲಜಿ ಸೆಟ್ ಆಗಿಲ್ಲ ಅಂದರೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಸ್ವಲ್ಪ ನೋಡಿ, ಹೌ ಕ್ಯಾನ್ ಯು ರಿಕವರ್ ದ ಮೈಂಡ್ ಸೆಟ್. ಮತ್ತು ನಿಮ್ಮ ಹತ್ರ ಯಾಕೆ ಬರ್ಬೇಕು ಸರ್? ಅಡ್ವಾನ್ಸ್ ಆಪ್ಷನ್ ಚೈನ್ ಕಾನ್ಸೆಪ್ಟ್ ಕಲಿಬೇಕಾ? ನಾನು ಯಾವ ರೀತಿ ಟ್ರೇಡ್ ಮಾಡ್ತೀನಿ ಅದನ್ನು ಕಲಿಬೇಕಾ? ಅದಕ್ಕೆ ಕ್ಯೂರಿಯಾಸಿಟಿ ಇದೆಯಾ? ನಾಲೆಡ್ಜ್ನ ಬೆಳೆಸ್ಕೊಬೇಕಾ? ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಲ್ ಟ್ರೂತ್ ಆಫ್ ಟ್ರೇಡಿಂಗ್? ಬನ್ನಿ, ಕಲೀರಿ. ಓಕೆ, ವಾಟ್ ಎವರ್ ಯು ಲರ್ನ್, ಇಷ್ಟ ಆದರೆ ಇಂಪ್ಲಿಮೆಂಟ್ ಮಾಡಿ, ಇಲ್ಲಾಂದರೆ ನಿಮ್ಮಿಷ್ಟ. ಓಕೆ, ದ್ಯಾಟ್ ಇಸ್ ಸಿಂಪಲ್ ವಾಟ್ ಐ ಆಮ್ ಸೇಯಿಂಗ್. ನಾನಿಲ್ಲಿ ನಿಮಗೆ ಡ್ರೀಮ್ಸ್ನ ಬೇಕಂದರೆ ಸೆಲ್ ಮಾಡುವ. ಐ ಕ್ಯಾನ್ ಟೆಲ್ ಯು, ನಮ್ಮ ಸ್ಟ್ರಾಟಜಿ ತೊಗೊಳ್ಳಿ, ಅಮೀರ್ ಕರೋಡ್ಪತಿ ಆಗೋಗ್ತೀರ ಅಂತ. ನಾಟ್ ಈವನ್ ಎ ಡೇ ಐ ಹ್ಯಾವ್ ಶೋಡ್ ಯು ಮೈ ಪ್ರಾಫಿಟ್ ಇನ್ ಮೈ ರೀಲ್ಸ್ ಆರ್ ಸ್ಕ್ರೀನ್ಶಾಟ್. ನಿಮಗೆ ಒಂದಾದರೂ ಸಿಗಲಿ ವೇರ್ ಐ ಹ್ಯಾವ್ ಶೇರ್ಡ್ ಮೈ ಪ್ರಾಫಿಟ್ ಆರ್ ಲಾಸ್, ಎನಿಥಿಂಗ್. ಟ್ರೇಡ್ ಇಷ್ಟು ಪಾಯಿಂಟ್ಸ್ ಸಿಕ್ತು, ಇಷ್ಟು ಪಾಯಿಂಟ್ಸ್ ಹೋಯಿತು ಅಂತ ನಾವು ಹೇಳ್ತೀವಿ ಅಷ್ಟೇ. ನಿಮ್ಮ ಹತ್ರ ನಾವು ಯಾವತ್ತೂ ಕೂಡ ನೋಡಿ 15,000 30,000 1 ಲಕ್ಷ ಪ್ರಾಫಿಟ್ ಆಯಿತು. ಐ ನೆವರ್ ಟ್ರೈ ಟು ಶೋ ಯು ಎನಿ ಲಕ್ಸುರಿ ಆಫ್ ಮೈ ಲೈಫ್. ಐ ನೆವರ್ ಟ್ರೈ ಟು ಶೋ ಎನಿ ಫ್ಲ್ಯಾಶಿ ಥಿಂಗ್ಸ್ ಆನ್ ಇಂಟರ್ನೆಟ್. ಪ್ಯೂರ್ ನಾಲೆಡ್ಜ್ ಬೇಸಲ್ಲಿ ನಿಮಗೆ ಕಲಿಬೇಕಂದ್ರೆ ಕಲೀರಿ ಸರ್. ಇಫ್ ಯು ವಾಂಟ್ ಟು ಪ್ಲೇ ಅರೌಂಡ್, ಇಫ್ ಯು ಫೀಲ್ ಲೈಕ್ ನಾನು ಸುಮ್ಮನೆ ಬಂದು ಪ್ರಾಫಿಟ್ ಮಾಡ್ಕೊಂಡು ಹೊರಟೋಗ್ತೀನಿ, ಇಟ್ಸ್ ನಾಟ್ ಗೋನ್ ಹ್ಯಾಪನ್ ಇನ್ ಯೋರ್ ಹೋಲ್ ಲೈಫ್. ಯು ವಿಲ್ ಕೀಪ್ ಮೇಕಿಂಗ್ ಲಾಸಸ್. ಜನ್ಮದಲ್ಲಿ ನೀವು ಟ್ರೇಡರ್ ಆಗೋಕ್ಕಾಗಲ್ಲ. ಟ್ರೇಡರ್ ಆಗಬೇಕಾ ಪ್ರಾಪರ್ ಡಿಸಿಪ್ಲಿನ್ ಇರಬೇಕು, ಒಂದು ಸ್ಟ್ರಾಟಜಿನ ಫಾಲೋ ಮಾಡಬೇಕು, ಆ ಸ್ಟ್ರಾಟಜಿಗೆ ಮದುವೆ ಆಗಬೇಕು. ಸಿಂಪಲ್. ಓಕೆ, ಯು ಶುಡ್ ನೆವರ್ ಎವರ್ ಲೀವ್ ದಟ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಹಿಂದೆ ಯು ಹ್ಯಾವ್ ಟು ವರ್ಕ್ ಸೋ ಮಚ್. ಬ್ಯಾಕ್ ಟೆಸ್ಟ್ ಅಷ್ಟು ಮಾಡಬೇಕು ನೀವು. ರಿಯಲ್ ಟ್ರೇಡಿಂಗ್ ನೀವು ಮಾಡಬೇಕಾದ್ರೆ ಸೈಕಾಲಜಿಸ್ಟ್ ಕಂಟ್ರೋಲ್ ಇರಬೇಕು ನಿಮ್ಮದು. ಬಾಸ್, ಮೆಂಟಲ್ ಟ್ರೈನಿಂಗ್ ಇಸ್ ವಾಟ್ ಯು ನೀಡ್. ಯು ಡೋಂಟ್ ನೀಡ್ ಅ ಸ್ಟ್ರಾಟಜಿ. ಅರ್ಥ ಮಾಡ್ಕೊಳ್ಳಿ. ಎವ್ರಿ ಮಂತ್ ಕೂಡ ಯಾರ ಥರನ ಕೋರ್ಸ್ ತೊಗೊಂಡು ಹೋಗೋಷ್ಟು ಸ್ಟ್ರಾಟಜಿ ಬೇಡ ನಿಮಗೆ. ಬಾಸ್, ಯೂಟ್ಯೂಬಲ್ಲಿ ಹಿಡಿದ್ರೆ 100-200 ಸ್ಟ್ರಾಟಜಿ ಸಿಗುತ್ತೆ. 100-200 ಸ್ಟ್ರಾಟಜಿ ಸಿಗುತ್ತೆ. ಒಂದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಬರೀ ಸ್ಟ್ರಾಟಜಿ ಪ್ರಾಕ್ಟೀಸ್ ಮಾಡ್ಕೊಂಡು ಕೂತ್ಕೊಳುತ್ತೆ ಒಂದೊಂದು ಇನ್ಸ್ಟಾಗ್ರಾಮ್ ಸ್ಟ್ರಾಟಜಿ. ನೋಡಿದ್ದೀನಿ ನಾರ್ತ್ ಕಡೆ ಎಲ್ಲ.
ನೋಡಿ ಯಾವ್ದು ಪ್ರಾಫಿಟ್ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಷ್ಟೇ. ಯು ಆಲ್ ನೀಡ್ ಇಸ್ ಸೈಕಾಲಜಿ ಗೈಸ್ ಯು ಡೋಂಟ್ ನೀಡ್ ಅ ಸ್ಟ್ರಾಟಜಿ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿಮಗೆ ಇಫ್ ಯು ಜಸ್ಟ್ ವಾಂಟ್ ಟು ಇವಾಲ್ವ್ ಯುವರ್ ನಾಲೆಡ್ಜ್, ಅದಕ್ಕೆ ಬನ್ನಿ ಕಲೀರಿ ಅಷ್ಟೇ. ನಿಮಗೆ ಓಕೆ ಸರ್, ಓಕೆ ಆಪ್ಷನ್ ಚೇಂಜ್ ಸ್ವಲ್ಪ ನನಗೆ ಬೆಟರ್ ಅನಿಸ್ತು, ಅವಾಗ ಮಾಡಿ ಆಪ್ಷನ್ ಚೇಂಜ್. ನಾವು ಲಾಸ್ ಮಾಡಲ್ವಾ ಬಾಸ್? ಖಂಡಿತ ಮಾಡ್ತೀವಿ ನಾವು ಲಾಸ್. ಹೂ ಟೋಲ್ಡ್ ನಾವು ಲಾಸ್ ಮಾಡಲ್ಲ ಅಂತ? ನಾವು ಮಾಡ್ತೀವಿ ಲಾಸ್, ಎಲ್ಲರೂ ಮಾಡ್ತಾರೆ ಲಾಸ್. ಪ್ರಾಫಿಟು ಮಾಡ್ತೀವಿ, ಲಾಸು ಮಾಡ್ತೀವಿ. ಬಟ್ ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹೌ ಯು ರಿಯಾಕ್ಟ್ ಆಫ್ಟರ್ ಲಾಸ್ ಆ್ಯಂಡ್ ಹೌ ವಿ ರಿಯಾಕ್ಟ್ ಆಫ್ಟರ್ ಲಾಸ್. ತುಂಬ ಡಿಫ್ರೆನ್ಸ್ ಇದೆ. ಓಕೆ, ನಾನು ಇದುವರೆಗೂ ಯಾವತ್ತೂ ನಿಮಗೆ ಫೋರೆಕ್ಸ್ ಪ್ರಮೋಟ್ ಮಾಡಿಲ್ಲ, ಬೆಟ್ಟಿಂಗ್ ಆ್ಯಪ್ಸ್ ಪ್ರಮೋಟ್ ಮಾಡಿಲ್ಲ. ವಿ ನೆವರ್ ಡಿಡ್ ಎನಿ ಇಲ್ಲೀಗಲ್ ಹಿಯರ್. ಯಾವುದೇ ಥರ ಪ್ರಾಫಿಟ್ ತೋರಿಸೋದಾಗಲಿ ಏನೇ ಆಗಲಿ ಮಾಡಿಲ್ಲ. ಓಕೆ, ಸೊ ವಿ ಟೆಲ್ ಯು, ನೀವೇನಾದರೂ ಒಂದು ದೊಡ್ಡ ಡ್ರೀಮ್ಸ್ ಇಟ್ಕೊಂಬಂದ್ರೆ ಸರ್ ಈ ಸ್ಟ್ರಾಟಜಿ ಕಲ್ತಿದ ತಕ್ಷಣ ನಾನು ಕರೋಡ್ಪತಿ ರಾಕೆಟ್ ಆಗ್ಬಿಡ್ತೀನಿ ಅಂದರೆ ಇಟ್ಸ್ ನಾಟ್ ಗೋಣ ಹ್ಯಾಪನ್ ಲೈಕ್ ದಟ್. ಓಕೆ, ಪ್ರಾಕ್ಟೀಸ್ ಬೇಕಾಗುತ್ತೆ. ಇವತ್ತು ನೀವು ಸ್ಟ್ರಾಟಜಿ ಕಲ್ತಿರೋ ಆಪ್ಷನ್ ಏನು ಅಂದರೆ ಯು ನೀಡ್ ಟು ಪ್ರಾಕ್ಟೀಸ್ ಇಟ್ ಸೋ ಮಚ್. ಬರಬೇಕದು ಒಳಗಡೆಯಿಂದ ಗೊತ್ತಾಗ. ಆಮೇಲೆ ಇಟ್ಸ್ ಲೈಕ್ ದಿಸ್ ಗೈಸ್, ಇಟ್ಸ್ ಲೈಕ್ ದಿಸ್. ಕಷ್ಟಪಡಕ್ಕೆ ರೆಡಿ ಇಲ್ಲ ಅಂದರೆ ನೀವು 1000 ಸ್ಟ್ರಾಟಜಿ ಯೂಸ್ ಮಾಡಿ ನಿಮ್ಗೆ ಯಾವ ವಿದ್ಯೆನೂ ತಲೆಗತ್ತಲ್ಲ. ಓಕೆ, ಯು ಕೀಪ್ ಡಿಸ್ರೆಸ್ಪೆಕ್ಟಿಂಗ್ ಅದರ್ಸ್. ನಿಮ್ಮ ಕೈಲಿಂದ ಏನೂ ಆಗ್ತಾನೂ ಇಲ್ಲ. ಓಕೆ, ಯು ಕ್ಯಾನ್ ಡೂ ಎನಿಥಿಂಗ್. ಓಕೆ, ಆಲ್ ಯು ಕ್ಯಾನ್ ಡೂ ಇಸ್ ಬ್ಲೇಮ್. ಆಲ್ ಯು ಕ್ಯಾನ್ ಡೂ ಇಸ್ ಬ್ಲೇಮ್. Now nobody blamed me. Now I was actually see, you know why I thought of making this video, because ನಾನು ಹಿಂಗೆ I was scrolling reels and I saw some few Kannada creators ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಡ್ಜ್ ಕೊಡ್ತಾರಲ್ಲ. I saw few reels. ಅವ್ರ ಕಾಮೆಂಟಲ್ಲಿ ನೋಡಿದ್ರೆ ಇವ್ರದ್ದು ಸ್ಟ್ರಾಟಜಿ ವರ್ಕ್ ಆಗಲ್ಲ, ಇವ್ರದ್ದು ಅದು ವರ್ಕ್ ಆಗಲ್ಲ, ಇವ್ರದ್ದು ಮೆನಿ ಥಿಂಗ್ಸ್ ಆ್ಯಂಡ್ ಮೆನಿ ಆಫ್ ದೆಮ್ ಆರ್ ಲೈಕ್ ಕಿಡ್ಸ್. ಇದೆಲ್ಲ ಏಜಲ್ಲಿ ಕಿಡ್ಸ್ ಇರ್ತಾರೆ, ಇಲ್ಲ ತಲೆಯಲ್ಲಿ ಕಿಡ್ಸ್ ಇರ್ತಾರೆ ಅಷ್ಟೇ, ತಲೆ ಬೆಳೆದಿಲ್ಲ ಅಷ್ಟೇ ಅವ್ರದ್ದು. ಬಾಸ್, ಐ ಆಮ್ ಟೆಲ್ಲಿಂಗ್ ಯು, ಅರ್ಥ ಮಾಡ್ಕೊಳ್ಳಿ. ದೇರ್ ಇಸ್ ಅ ವೇ ಟು ಮೇಕ್ ಮನಿ ಇನ್ ದ ಮಾರ್ಕೆಟ್. ಇಟ್ ಈಸ್ ನಾಟ್ ಅಬೌಟ್ ದ ಸ್ಟ್ರಾಟಜಿ. ನಿಮಗೆ ಯಾವ್ದಾರ ಒಂದು 60% ಪ್ರಾಬಬಲ್ ಇರೋವಂಥ ಸ್ಟ್ರಾಟಜಿ ಕೂಡ ನಿಮಗೆ ಪ್ರಾಫಿಟೇಬಲ್ ಆಗ್ಬೋದು. ನಿಮಗೆ ಬೇಗಷ್ಟೇ ಮೈಂಡ್ಸೆಟ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್. ಲಾಸ್ನ ಕಡಿಮೆ, ಪ್ರಾಫಿಟ್ನ ದೊಡ್ಡದು. ಓವರ್ ಟ್ರೇಡಿಂಗ್ ಇಲ್ಲ, ರಿವೆಂಜ್ ಟ್ರೇಡಿಂಗ್ ಇಲ್ಲ, ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಪ್ರಾಪರ್ ಟ್ರೇಡ್ ಮಾಡಿದ್ರೆ ನೀವು ಅಲ್ಲೇ ಪ್ರಾಫಿಟೇಬಲ್ ಟ್ರೇಡರ್ ಆಗೋದ್ರಿ. ನೀವು ಮಾರ್ಕೆಟಲ್ಲಿ ಕನ್ಸಿಸ್ಟೆಂಟಾಗಿ ಟ್ರೇಡ್ ಮಾಡಿ ನೀವು 3 ತಿಂಗಳು 4 ತಿಂಗಳು ಮಾರ್ಕೆಟಲ್ಲಿ ಏನೋ ಎಕ್ಸಿಸ್ಟ್ ಆಗ್ತಿದ್ದೀರಾ ಅಂದರೆ ಬಾಸ್ ಆಲ್ರೆಡಿ ನೀವು ಮಾಡಿಬಿಟ್ಟಿದ್ದೀರ. ಯು ಆರ್ ಆಲ್ರೆಡಿ ಅ ಟ್ರೇಡರ್. ನೀವು ಇನ್ನೇನು ಮಾಡೋಂಥ ಅವಶ್ಯಕತೆ ಕೂಡ ಇಲ್ಲ ನಿಮಗೆ. ಓಕೆ, ಸೊ ದ್ಯಾಟ್ ಈಸ್ ಇಟ್ ಫಾರ್ ಟುಡೇಸ್ ಸೆಷನ್. ಐ ಹೋಪ್ ನಿಮಗೆ ಸ್ವಲ್ಪನಾದರೂ ಅರ್ಥ ಆಗಿರುತ್ತೆ ರಿಯಾಲಿಟಿ ಆಫ್ ಟ್ರೇಡಿಂಗ್. ಸ್ಟ್ರಾಟಜಿ ಹಿಂದೆ ಹೋಗಬೇಡಿ, ಯಾವತ್ತೂ ಹೋಗಬೇಡಿ. ಇಟ್ ಈಸ್ ನೆವರ್ ಸ್ಟ್ರಾಟಜಿ ಗೈಸ್, ಇಟ್ ಈಸ್ ನೆವರ್ ಸ್ಟ್ರಾಟಜಿ. ನಾಲೆಡ್ಜ್ ಪ್ರಕಾರ ನೀವು ಕಲ್ತ್ಕೊಳ್ಳಿ. ನಿಮಗೇನು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಎಸ್, ಪ್ರೈಸ್ ಆ್ಯಕ್ಷನ್ ಬಗ್ಗೆ ಬುಕ್ಸ್ ಓದಿ, NISM ಬುಕ್ಸ್ ಓದಿ, ಸ್ವಲ್ಪ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ಸ್, ಮ್ಯೂಚುವಲ್ ಫಂಡ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿ, ಪ್ರೈಸ್ ಆ್ಯಕ್ಷನ್ ಬಗ್ಗೆ ವೀಡಿಯೋಸ್ ನೋಡಿ, ಎಲ್ಲ ಯೂಟ್ಯೂಬಲ್ಲೇ ಸಿಗುತ್ತೆ. ಲೇಟರ್ ನಿಮಗೆ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್, ಸೈಕಾಲಜಿ ಕಂಟ್ರೋಲ್ ಇದೆ, ನಾವು ಅಡ್ವಾನ್ಸ್ ಆಪ್ಷನ್ಸ್ ಏನು ಕಲಿಯೋಕ್ಕೆ ಆಸಕ್ತಿ ಇದೆ, ಬನ್ನಿ ಬಾಸ್ ನಮ್ಮ ಹತ್ರ, ನಾವು ಹೇಳ್ಕೊಡ್ವಿ. ವಿ ಆರ್ ಹ್ಯಾಪಿ ಟು ಟೀಚ್ ಯು. ವಿ ಆರ್ ವೆರಿ ಹ್ಯಾಪಿ ಟು ಟೀಚ್. ನೀವೇನಾದರೂ ಟಿಪ್ಸು ಕಾಲ್ಸಿಗೆ ಬರ್ತಾ ಇದ್ದೀರಾ, ಆಲ್ ದಿಸ್ ಚಿಂದಿ ಬಿಹೇವಿಯರ್ಗೆ ಬರ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೋಂಟ್ ಕಮ್ ಟು ಅಸ್. ಓಕೆ, ಇಫ್ ಯು ಆರ್ ಕಮಿಂಗ್ ಫಾರ್ ದಟ್, ನೋಡ್ತೀನಿ ನಾನು ಆ್ಯಂಡ್ ಕೋರ್ಸ್ ಅಟೆಂಡ್ ಮಾಡ್ತೀನಿ ಆ್ಯಂಡ್ ಐಲ್ ಬಿಕಮ್ ಕರೋಡ್ಪತಿ. ಯು ವೋಂಟ್ ಬಿಕಮ್ ಕರೋಡ್ಪತಿ. ಐ ಆಮ್ ಟೆಲಿಂಗ್ ಯು ರಿಯಾಲಿಟಿ. ಐ ಆಮ್ ಟೆಲಿಂಗ್ ಯು. ಬಾಕಿ ನಿಮ್ಮ ಇಷ್ಟ, ಡೂ ಹವೆವರ್ ಯು ವಾಂಟ್. ಓಕೆ, ಐ ವಿಶ್ ಯು ಡೂ ವೆಲ್ ಇನ್ ಯೋರ್ ಟ್ರೇಡಿಂಗ್. ಐ ವಿಶ್ ಯು ಪೀಪಲ್ ಯು ಡೂ ವೆಲ್ ಇನ್ ಯೋರ್ ಟ್ರೇಡಿಂಗ್. ಓಕೆ, ಬಟ್ ನನ್ನ ವಿಶಿಂದ ಏನಾಗುತ್ತಾ? ಇಟ್ಸ್ ಆಲ್ ಗಾಡ್ಸ್ ಗ್ರೇಸ್. ಓಕೆ, I hope God blesses you, and God to bless you, you need to show your hard work. ಓಕೆ, ಕಷ್ಟಪಡಿ, ಸ್ಟ್ರಾಟಜಿಯಿಂದ ಹೋಗೋದು ಬಿಡಿ, ರಿಸ್ಕ್ ಮ್ಯಾನೇಜ್ಮೆಂಟ್ ಸೈಕಾಲಜಿ ಮೇಲೆ ತಲೆಲಿಡಿ, ಸ್ಟಾಪ್ ಬ್ಲೇಮಿಂಗ್ ಅದರ್ಸ್. ನಿಮಗೇನು ಸಿಗಲ್ಲ ಅದರಿಂದ. ಫೋಕಸ್ ಆನ್ ಯುವರ್ ಸೆಲ್ಫ್, ಫೋಕಸ್ ಆನ್ ಯುವರ್ ಗೋಲ್ಸ್. ಓಕೆ, ಟ್ರೈ ಟು ಮೇಕ್ ಯುವರ್ ಲೈಫ್ ಬೆಟರ್. ಓಕೆ, ಯು ವೋಂಟ್ ಗೆಟ್ ಎನಿಥಿಂಗ್ ಡೂಯಿಂಗ್ ಆಲ್ ಆಫ್ ದಿಸ್ ಸ್ಮಾಲ್ ಬಿಹೇವಿಯರ್ಸ್. ಓಕೆ, ಸಿ ಯು ಆನ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ ಯು ಸೊ ಮಚ್. ಹರ್ ಮಹಾದೇವ್.